ನಮಸ್ತೆ. ವೆರಿ ಗುಡ್ ಈವ್ನಿಂಗ್ ಆಲ್ ಆಫ್ ಯು. ಇವತ್ತಿನ ಚರ್ಚೆ ಏನಪ್ಪಾ ಅಂತಂದ್ರೆ, ದರ್ ಇಸ್ ಅ ರಿಸರ್ವೇಶನ್ ಹಿಸ್ಟ್ರಿ ಇನ್ ಇಂಡಿಯಾ. ಒಬಿಸಿಗೆ ಸಂಬಂಧಪಟ್ಟಂಗೆ ಗ್ರೂಪ್ ಬಿಗೆ ಇನ್ನೇನು ಇದೇ ತಿಂಗಳ 25ನೇ ತಾರೀಕಂದು ಎಕ್ಸಾಮ್ ಆಗುತ್ತೆ. ಸೊ ಈ ಒಂದು ಉದ್ದೇಶದಿಂದ ಆಲ್ಮೋಸ್ಟ್ ಇನ್ನು ಒಂದು 10 ದಿನಕ್ಕೂ ಹೆಚ್ಚು ಬಾಕಿ ಇದೆ, 10 ದಿನಕ್ಕೂ. ಸೊ ಬಟ್ ನಾವು ಈ 10 ದಿನದಲ್ಲೇ ಆಲ್ಮೋಸ್ಟ್ ಒಂದು 10 ದಿನದ ಟಾರ್ಗೆಟ್ ಇಟ್ಕೊಂಡು 10 ದಿನದಲ್ಲಿ ರಿವಿಷನ್ ಮಾಡ್ತಾ ಹೋಗೋಣ. ಎಲ್ಲವನ್ನೂ ಕೂಡ ರಿವಿಷನ್ ಮಾಡ್ತಾ ಹೋಗೋಣ. ಸ್ಪೆಸಿಫಿಕ್ ಪೇಪರ್ಗೆ ಸಂಬಂಧಪಟ್ಟಂಗೆ ಅಲ್ವಾ. ಸ್ಪೆಸಿಫಿಕ್ ಪೇಪರ್ ನಿಮಗೆ ಆಲ್ಮೋಸ್ಟ್ ಗೊತ್ತಿದೆ, 300 ಮಾರ್ಕ್ಸ್ ಇರುತ್ತೆ. ಒಂದಕ್ಕೆ 300 ಮಾರ್ಕ್ಸ್ ಇರುತ್ತೆ. ಈ ಒಂದು ನಿಟ್ಟಿನಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ, ಇದಕ್ಕೆ ಸಂಬಂಧಪಟ್ಟಂಗೆ ಸ್ಪೆಸಿಫಿಕ್ ಪೇಪರ್ಗೆ ಸಂಬಂಧಪಟ್ಟಂಗೆ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ವಿಚಾರಗಳನ್ನ ನೋಡೋಣ. ಎಲ್ಲವನ್ನೂ ಕೂಡ ನೋಡೋದು ಬೇಡ, ಬಟ್ ಇಂಪಾರ್ಟೆಂಟ್, ಆಲ್ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ಎಲ್ಲವನ್ನೂ ನೋಡೋಣ. ಆದ್ರೆ ಅಲ್ಲಿ ಯಾವುದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಅನ್ಕೊಳ್ಳೋಣ ಅದನ್ನ ನಾವು ಕೊಡ್ತಾ ಹೋಗೋಣ. ಇಲ್ಲಿ ಕೆಲವು ವಿಚಾರಗಳು ಬರ್ತವೆ, ಎಲ್ಲವನ್ನು ಕಥೆ ರೂಪದಲ್ಲಿ ಓದೋದಕ್ಕಿಂತ ಹೆಚ್ಚಾಗಿ ಕೆಲವು ಫ್ಯಾಕ್ಟ್ಗಳ ಒಂದು ಆಧಾರವನ್ನಾಗಿಟ್ಕೊಂಡು ಓದ್ತಾ ಹೋಗೋಣ. Let us discuss reservation history in India. This is our first chapter of the specific paper regarding the Group B exam. Okay na? Group B exam ಗೆ ಸಂಬಂಧಪಟ್ಟಂಗೆ ಸ್ಪೆಸಿಫಿಕ್ ಪೇಪರ್ ಇದೆ ಅಲ್ರಿ. ಸೊ ಆ ಸ್ಪೆಸಿಫಿಕ್ ಪೇಪರ್ಗೆ ಸಂಬಂಧಪಟ್ಟಂಗೆ ನಾವು ಮೊದಲ ಚಾಪ್ಟರ್ ನೋಡ್ತೀವಿ, ದಟ್ ಈಸ್ ಕಾಲ್ಡ್ ರಿಸರ್ವೇಶನ್ ಹಿಸ್ಟ್ರಿ ಇನ್ ಇಂಡಿಯಾ. ಈ ರಿಸರ್ವೇಶನ್ ಹಿಸ್ಟ್ರಿ ಇನ್ ಇಂಡಿಯಾದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ರೆ ಭಾರತದ ಸ್ವಲ್ಪ ಇತಿಹಾಸವನ್ನು ಕೂಡ ನೋಡ್ಬೇಕಾಗತ್ತೆ. ಇತಿಹಾಸದಲ್ಲಿ ಏನಾಯ್ತು ಅಂತೇಳಿ ಸ್ವಲ್ಪ ಕ್ವಿಕ್ ಆಗಿ ಪಾಯಿಂಟ್ ವೈಸ್ ನೋಡ್ತಾ ಹೋಗೋಣ. ನಾವು ಕಥೆಯನ್ನು ನೋಡೋದು ಬೇಡ. ನೋಡಿ, ಎನಿಹೌ ಇದು ರಿಸರ್ವೇಶನ್ ಒಂದು ಪಟ್ಟಿ. ಇವಾಗ ಭಾರತದಲ್ಲಿ ಇರತಕ್ಕಂಥ ಒಂದು ರಿಸರ್ವೇಶನ್ ಸಿಸ್ಟಮ್ ಇದು. ಒಬಿಸಿಗೆ ಸಂಬಂಧಪಟ್ಟಂಗೆ, ಎನಿಹೌ SC ST ಗೆ ಸಂಬಂಧಪಟ್ಟಂಗೆ ಇವನು ದಟ್, ಮತ್ತೆ ಜನರಲ್ ಮೆರಿಟ್ ಗೆ ಸಂಬಂಧಪಟ್ಟಂಗೆ. ಎಸ್, ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಇಸ್ ಇಂಡಿಯನ್ ಕಾಸ್ಟ್ ಸಿಸ್ಟಮ್. ನಿಮ್ಗೆ ಗೊತ್ತಿದೆ, ನಮ್ಮ ಭಾರತದ ಪ್ರಾಚೀನ ಇತಿಹಾಸದಲ್ಲೂ ಕೂಡ ಯಾವಾಗಂದ್ರೆ ನಂತರವೇ ವೇದಗಳಲ್ಲಿ 2 ಬರ್ತವೆ, ಒಂದು ಪೂರ್ವ ವೇದ ಕಾಲ, ಇನ್ನೊಂದು ನಂತರ ವೇದ ಕಾಲ. ನಂತರ ವೇದ ಕಾಲದಲ್ಲಿ ಜಾತಿ ಪದ್ಧತಿ ಅನ್ನೋದು ಒಂದು ರೀತಿ ಒಂದು ಸಮಾಜದ ಅನಿಷ್ಟ ಪದ್ಧತಿ ಆಗಿ ಹೊರ ಹೊಮ್ಮುತ್ತಾರೆ. ಇದರಲ್ಲಿ ಪೂರ್ವ ವೇದ ಕಾಲದಲ್ಲಿ ಜಾತಿ ಅನ್ನೋದು ಅವನು ಮಾಡುವಂತ ಕೆಲಸದ ಆಧಾರದ ಮೇಲೆ ನಿರ್ಣಯ ಆಗ್ತಾ ಇತ್ತು. ಅದರ ನಂತರ ವೇದ ಕಾಲದಲ್ಲಿ ಏನಾಯ್ತು ಅಂತಂದ್ರೆ ಅವನನ್ನ ಒಂದು ಜಾತಿಗೆ ಸೀಮಿತ ಮಾಡಿಬಿಡ್ತಾರೆ, ಅವನ ಕೆಲಸವನ್ನ ಒಂದು ಜಾತಿಗೆ ಸೀಮಿತ ಮಾಡಿಬಿಡ್ತಾರೆ. ಆದ್ರೆ ಪೂರ್ವ ವೇದ ಕಾಲದಲ್ಲಿ ಜಾತಿ ವ್ಯವಸ್ಥೆ ಈಗಿರಲಿಲ್ಲ, ಬದಲಿಗೆ ಅವನು ಯಾವ ಕೆಲಸ ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ಬೆಳಿಗ್ಗೆ ನಾನು ಹೋಗಿ ಟೀಚಿಂಗ್ ಮಾಡಿದ್ರೆ ನಾನು ಅವಾಗ ಬ್ರಾಹ್ಮಣ, ಇಲ್ಲ ಮಧ್ಯಾಹ್ನ ಹೋಗಿ ನಾನು ವ್ಯಾಪಾರ ಮಾಡ್ತಾರೆ ಅವಾಗ ನಾನು ವೈಶ್ಯ. ಓಕೆನಾ, ವ್ಯಾಪಾರ ಮಾಡಿದ್ರೆ. ಇಲ್ಲ ಸಂಜೆ ಹೋಗಿ ಯಾವುದೋ ಒಂದು ಯುದ್ಧ ಮಾಡ್ತಾ ಇದ್ರು ಅಲ್ಲಿ ನಮ್ಮ ಒಂದು ಜನಾಂಗ, ನಾನು ಹೋಗಿ ಯುದ್ಧ ಮಾಡ್ತಂದ್ರೆ ಅವಾಗ ನಾನು ಕ್ಷತ್ರಿಯ. ನೋಡಿ ಯಾವ ರೀತಿಯ ಒಂದು ವ್ಯವಸ್ಥೆ ಇತ್ತು ಪೂರ್ವವೇದ ಕಾಲದಲ್ಲಿ. ನಾವು ಮಾಡುವ ಕೆಲಸದ ಆಧಾರದ ಮೇಲೆ ಜಾತಿ ನಿರ್ಣಯ ಆಗ್ತಾ ಇತ್ತು, ವರ್ಣ ನಿರ್ಣಯ ಆಗ್ತಾ ಇತ್ತು. ಆದ್ರೆ ಏನ್ ಮಾಡ್ತಾರೆ, ನಂತರ ವೇದ ಕಾಲದಲ್ಲಿ ಫಿಕ್ಸ್ ಮಾಡಿಬಿಡ್ತಾರೆ. ಆ ಬ್ರಾಹ್ಮಣ ನೀ ಟೀಚಿಂಗ್ ಮಾಡ್ಬೇಕು, ನೀ ಟೀಚಿಂಗ್ ಮಾತ್ರ ಮಾಡೋದು, ಬೇರೆ ಯಾವ್ದು ಮಾಡಂಗಿಲ್ಲ. ಕ್ಷತ್ರಿಯ ನೀನು ಯುದ್ಧವನ್ನು ಮಾತ್ರ ಮಾಡ್ಬೇಕು. ಓಕೆನಾ, ವೈಶ್ಯ ನೀನು ವ್ಯಾಪಾರವನ್ನ ಮಾಡ್ಬೇಕು. ಮತ್ತೆ ಶೂದ್ರ ನೀನು ರೈತ. ಇದು ಶೂದ್ರ ಅನ್ನೋದು ನಂತರ ವೇದ ಕಾಲದಲ್ಲಿ ಬರುತ್ತೆ. ಪೂರ್ವವೇದ ಕಾಲದಲ್ಲಿ ಶೂದ್ರ ಇರೋದಿಲ್ಲ. ಈ ಮೂರೇ ಪೂರ್ವವೇದ ಕಾಲದಲ್ಲಿ ಇರ್ತವೆ, ನೆನಪಿರ್ಲಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ. ನಂತರ ವೇದ ಕಾಲದಲ್ಲಿ ಶೂದ್ರ ಅನ್ನೋದು ಹುಟ್ಟಿಕೊಳ್ಳುತ್ತೆ. ಇದೇ ನಂತರ ವೇದ ಕಾಲದಲ್ಲೂ ಕೂಡ ದಲಿತ ಪದ್ಧತಿ ಅನ್ನೋದು ಹುಟ್ಟಿಕೊಳ್ಳುತ್ತೆ. ದಲಿತರು ಶೂದ್ರರು ಒಂದೇ ಅಲ್ಲ. ಬಹಳಷ್ಟು ಜನ ದಲಿತರು ಯಾರಂತಂದ್ರೆ ಶೂದ್ರ ಅಂದ್ಬಿಡ್ತಾರೆ, ಶೂದ್ರರು ಯಾರಂದ್ರೆ ದಲಿತರು ಅಂದ್ಬಿಡ್ತಾರೆ. ಹಂಗಲ್ರಿ, ದಲಿತರ ಅನ್ನೋ ಒಂದು ಪದ್ಧತಿ ಇದೆ, ಇದೊಂದು ಸಪರೇಟ್ ಪದ್ಧತಿ. ಈ ವರ್ಣಗಳ ಒಂದು ಅತಿಯಾದ ಮೌಢ್ಯತೆಯಿಂದಾಗಿ ಹುಟ್ಟಿಕೊಂಡಂತ ಒಂದು ಪಂಗಡ ಅಂತ ಹೇಳ್ಬೋದು, ಒಂದು ಸಮುದಾಯ ಅಂತ ಹೇಳ್ಬೋದು. ಎನಿಹೌ, ದಿಸ್ ಇಸ್ ಅಬೌಟ್ ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್ ಆಫ್ ದ ಇನ್ಸೆಂಟ್ ಹಿಸ್ಟ್ರಿ. ರಿಸರ್ವೇಶನ್ ಸಿಸ್ಟಮ್ ಗೆ ಸಂಬಂಧಪಟ್ಟಂಗೆ ನಾವು ಕಾಸ್ಟ್ ಸಿಸ್ಟಮ್ ಹೆಂಗಾಯ್ತು ಅನ್ನೋದು ಕೂಡ ಒಂದ್ ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ಎನಿಹೌ, ನಾವು ಒಂದೊಂದೇ ನೋಡ್ತಾ ಹೋಗೋಣ. ಹಿಸ್ಟ್ರಿ ಆಫ್ ರಿಸರ್ವೇಶನ್ ಇನ್ ಇಂಡಿಯಾ ಡೇಟ್ಸ್ ಬ್ಯಾಕ್ ಟು ದ ಬಿಫೋರ್ ಇಂಡಿಪೆಂಡೆನ್ಸ್ ಅಂಡ್ ಇನ್ಕ್ಲೂಡ್ಸ್ ಸೆವೆರಲ್ ಕೀ ಇವೆಂಟ್ಸ್. ಭಾರತದಲ್ಲಿ ಮೀಸಲಾತಿಯ ಇತಿಹಾಸ ಸ್ವತಂತ್ರ ಪೂರ್ವದಿಂದಲೂ ಕೂಡ ಪ್ರಾರಂಭವಾಗಿದೆ. ಇಲ್ಲಿ 10 ಹಲವಾರು ಪ್ರಮುಖ ಘಟನೆಗಳನ್ನ ನಾವು ನೋಡ್ಬೋದು. ಪ್ರಮುಖವಾಗಿ ಮೊಟ್ಟ ಮೊದಲಿಗೆ ಭಾರತದ ಇತಿಹಾಸವನ್ನ ನಾವು ಜ್ಯೋತಿರಾವ್ ಬಾಪುಲೆ ಅವರ ಕಾಲದಿಂದಲೂ ನೋಡ್ತೇವೆ. ಆ ಮೀಸಲಾತಿ ವ್ಯವಸ್ಥೆ ಆಗಿರ್ಬೋದು, ಕೆಲವು ಸಮುದಾಯಗಳಿಗೆ ಸಂಬಂಧಪಟ್ಟಂಗೆ ಪ್ರತ್ಯೇಕವಾದಂತಹ ಒಂದು ಮೀಸಲಾತಿ ಬೇಡಿಕೆಯನ್ನ ಅಂದಿನಿಂದಲೂ ನೋಡ್ತೇವೆ. ಜಾತಿ ವ್ಯವಸ್ಥೆಯನ್ನ ಕಟುವಾಗಿ ವಿರೋಧಿಸಿದಂತವರು ನಮ್ಮ ಜ್ಯೋತಿ ಬಾಪುಲೆ, ನಾರಾಯಣ ಗುರು, ಇವಿ ರಾಮಸ್ವಾಮಿ ಪೆರಿಯಾರ್ ಆಗಿರ್ಬೋದು. ಇವರೆಲ್ಲ ತಮಿಳುನಾಡಿನಲ್ಲಿ ಅತ್ಯಂತ ಘನಘೋರ ಹೋರಾಟ ಮಾಡಿದಂತ ವ್ಯಕ್ತಿಗಳು. ಇವಿ ಪೆರಿಯಾರ್, ರಾಮಸ್ವಾಮಿ ಆಗಿರ್ಬೋದು. ಅವರೆಲ್ಲ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಇಂಥದ್ದೊಂದು ಮೀಸಲಾತಿ ಹೋರಾಟವನ್ನ ಮಾಡಿದ್ದು ತಮಿಳುನಾಡಿನಲ್ಲಿ, ನೆನಪಿಲ್ಲ. ಜೊತೆಗೆ ಅಲ್ಲಿ ಪೆರಿಯಾರ್ ಇದಲ್ರಿ, ಪೆರಿಯಾರ್ ಸಾಮಾನ್ಯ ವ್ಯಕ್ತಿ ಅಲ್ಲ. ಪೆರಿಯಾರ್
ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂಗೆ ಅತಿಯಾಗಿ ಒಂದು ಅವರ ಪರವಾಗಿ ನಿಂತು ಹೋರಾಟ ಮಾಡಿ ಅವರಿಗೆ ಏನು ಬೇಕು ಆ ರೀತಿಯ ಒಂದು ವ್ಯವಸ್ಥೆಯನ್ನ ಸಮಾಜದಲ್ಲಿ ಮಾಡಿಕೊಟ್ಟಂತವ್ರೆ ಪೆರಿಯಾರ್ಗಳು, ಇ.ವಿ. ರಾಮಸ್ವಾಮಿ ನಾಯ್ಕರ್ ಅಂತ ಕೂಡ ಕರಿತೀವಿ. ಏನು ನಿಮ್ಗೆ ಗೊತ್ತಿರಬಹುದು, ಇವರು ದ್ರಾವಿಡ ಮುನ್ನೇತರ ಕಳಗಂ ಇದಲ್ರಿ, ಡಿಎಂಕೆ. ಈ ಡಿಎಂಕೆಯ ಏನು ಒಂದು ರೀತಿಯ ಸ್ಥಾಪಕರಂದು ಜಸ್ಟಿಸ್ ಪಾರ್ಟಿಯನ್ನ ಡಿಎಂಕೆ ನಾಗಿ ಮಾಡ್ತಾರೆ ಇವರ ಬಂದ ನಂತರ. ಇವರು ಬರೋಕ್ಕಿಂತ ಮುಂಚೆ ಈ ಡಿಎಂಕೆ ಅನ್ನೋದು ಜಸ್ಟಿಸ್ ಪಾರ್ಟಿ ಅಂತ ಇರುತ್ತೆ. ಜಸ್ಟಿಸ್ ಪಾರ್ಟಿ ಮೂಲಕ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂಗ ಒಂದು ಹೋರಾಟ ನಡೀತಾ ಇರುತ್ತಾರೆ. ಅದೇ ನಿಟ್ಟಿನಲ್ಲಿ ನಾವು ಬ್ರಿಟಿಷರ ಕಾಲಕ್ಕೆ ಹೋಗೋದಾದ್ರೆ ಏನಾಯ್ತು? ಬ್ರಿಟಿಷರ ಕಾಲದಲ್ಲಿ 1882ರಲ್ಲಿ ವಿಲಿಯಂ ಹಂಟರ್ ಅಂಡ್ ಜ್ಯೋತಿರಾವ್ ಬಾಪುಲೆ ಫಸ್ಟ್ ಪ್ರಪೋಸಲ್ ಕಾಸ್ಟ್ ಬೇಸ್ಡ್ ರಿಸರ್ವೇಶನ್. ಡೆಫಿನೆಟ್ಲಿ ಜ್ಯೋತಿ ಬಾಪುಲೆ ಜೊತೆಗೆ ವಿಲಿಯಂ ಹಂಟರ್ ಅನ್ನೋ ಒಬ್ಬ ವ್ಯಕ್ತಿ, ಬ್ರಿಟಿಷ್ ವ್ಯಕ್ತಿ, ಈತನೂ ಕೂಡ ಕೈ ಜೋಡಿಸ್ತಾನೆ ಈ ನಿಟ್ಟಿನಲ್ಲಿ. 1902ರಲ್ಲಿ ಶಾವು ಮಹಾರಾಜ್, ನಿಮ್ಗೆ ಗೊತ್ತಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಶಾವು ಮಹಾರಾಜರು ಕೂಡ ಶಿಷ್ಯ ವೇತನ ಕೊಟ್ಟು ವಿದೇಶಕ್ಕೆ ಹೋಗ್ಲಿಕ್ಕೆ ಕಳಿಸಿದ್ದಾರೆ. ಇವರ ಋಣ ಬಹಳಷ್ಟು ಇದೆ. ಡೆಫಿನೆಟ್ಲಿ ಪ್ರಿನ್ಸ್ಲಿ ಸ್ಟೇಟ್ ಆಫ್ ಕೋಲಾಪುರ ಮಹಾರಾಜರು ಇಂಟ್ರಡ್ಯೂಸ್, ಇವರು ಕೂಡ ರಿಸರ್ವೇಶನ್ ನಮ್ಮ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಇವರು ಕೂಡ ರಿಸರ್ವೇಶನ್ ಅನ್ನು ಕೊಡ್ತಾರೆ. ಇವನ್ ಆಲ್ಸೋ ಒಬಿಸಿಗೆ ಸಂಬಂಧಪಟ್ಟಂಗೆ ರಿಸರ್ವೇಶನ್ ಅನ್ನು ಕೊಡ್ತಾರೆ. ಎಲ್ಲಾ ರೀತಿಯಲ್ಲಿ ಎಲ್ಲಾ ನಿಟ್ಟಿನಲ್ಲಿ ರಿಸರ್ವೇಶನ್ ಇನ್ ಫೇವರ್ ಆಫ್ ನಾನ್ ಬ್ರಾಹ್ಮಣ್ ಅಂಡ್ ಬ್ಯಾಕ್ವರ್ಡ್ ಕ್ಲಾಸ್ ಇನ್ ಎಜುಕೇಶನ್. ನೋಡಿ, ಬ್ರಾಹ್ಮಣೇತರ ಮತ್ತು ಹಿಂದುಳಿದ ವರ್ಗಗಳು, ಬ್ರಾಹ್ಮಣೇತರ ಎಸ್ಪೆಷಲಿ ಏನಪ್ಪಾ ಅಂತಂದ್ರೆ ಒಂದೇ ಮಾತಲ್ಲಿ ಹೇಳ್ತಾನೆ, ದಕ್ಷಿಣ ಭಾರತ ಅಂತ ನಾವು ನೋಡಿದ್ವಿ ಶಾವು ಮಹಾರಾಜರು. ಇಲ್ಲಿ ಒಂದು ಕ್ಲಾರಿಟಿ ಕೊಡ್ತೀನಿ ನಿಮ್ಗೆ. ದಕ್ಷಿಣ ಭಾರತ ಮತ್ತು ನಾರ್ತ್ ಇಂಡಿಯಾ, ಓಕೆನಾ, ನಾರ್ತ್ ಇಂಡಿಯಾ ಅಂಡ್ ಸೌತ್ ಇಂಡಿಯಾ, ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತ ಕಂಪೇರ್ ಮಾಡಿದಾಗ ಉತ್ತರ ಭಾರತ, ಇದೇನು ಉತ್ತರ ಭಾರತ ಇದೆ ಅಲ್ರಿ, ಉತ್ತರ ಭಾರತದಲ್ಲಿ ಬ್ರಾಹ್ಮಣರ ಒಂದು ಪ್ರಾಬಲ್ಯ ಜಾಸ್ತಿ ಇತ್ತು. ಬ್ರಾಹ್ಮಣರು ಅಂದ್ರೆ ವೈದಿಕ ಧರ್ಮ ಹುಟ್ಟಿದೆ ಅಲ್ಲಿ ಅವರಿಂದ ಆ ಭಾಗದಲ್ಲಿ. ಹಾಗಾಗಿ ಅಲ್ಲಿ ಹೆಚ್ಚಾಗಿ ಬ್ರಾಹ್ಮಣರ ಪ್ರಾಬಲ್ಯ ಇರುತ್ತೆ. ಈಗ ಸೌತ್ ಇಂಡಿಯಾಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾರೆ. ಸೌತ್ ಇಂಡಿಯಾ, ದಕ್ಷಿಣ ಭಾರತದಲ್ಲಿ ಅಂತಂದ್ರೆ ಹಿಂದುಳಿದ ವರ್ಗಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಹಿಂದುಳಿದ ವರ್ಗಗಳ ಸಂಖ್ಯೆ ಎಲ್ಲರೂ SC ST ಬರ್ತಾರೆ, ಈವನ್ OBC ಒಂದು ಕಮ್ಯುನಿಟಿ ಕೂಡ ಇಲ್ಲೇ ಬರ್ತದೆ. ದಕ್ಷಿಣ ಭಾರತದಲ್ಲೇ ಹಿಂದುಳಿದ ಒಂದು ಹೋರಾಟಗಳು ಹೆಚ್ಚಾಗಿ ಆಗ್ತವೆ. ಉತ್ತರ ಭಾರತದಲ್ಲಿ ಇದುವರೆಗೂ ಯಾವುದೇ ರೀತಿಯಲ್ಲಿ ಹಿಂದುಳಿದ ವರ್ಗಕ್ಕಾಗಿ ಅಥವಾ SC ST ಸಮುದಾಯಕ್ಕಾಗಿ ಹೆಚ್ಚಾಗಿ ಹೋರಾಟಗಳು ಆಗಿಲ್ಲ. ಹಿಂದುಳಿದ ವರ್ಗ ಅಂತ ಬಂದಾಗ ಎಸ್ಪೆಷಲಿ ಹೋರಾಟಗಳು ಆಗಿದ್ದೇ ಇಲ್ಲಿ, ನೆನಪಿಲ್ಲಿ. SC ST ಹೋರಾಟಗಳು ಇಲ್ಲಿ ನಡೀತವೆ, ಜೊತೆಗೆ ಉತ್ತರ ಭಾರತದಲ್ಲಿ ಕೂಡ ನಡೀತವೆ. ಡೆಫಿನೆಟ್ಲಿ ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತೇಳಿ. 1902ರಲ್ಲಿ ಶಾವು ಮಹಾರಾಜರು ಇಲ್ಲಿ ಬೇಡಿಕೆಯನ್ನ ಹೇಳ್ತಾರೆ, ನೆನಪಿರ್ಲಿ, ಅವರ ಒಂದು ಸಂಸ್ಥಾನದಲ್ಲಿ. 1909ರಲ್ಲಿ ಭಾರತ ಸರ್ಕಾರದ ಕಾಯ್ದೆ ನೋಡ್ಬೋದು ನೀವು, ಇದನ್ನ ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಅಂತ ಕರಿತೀವಿ. ಮಿಂಟೋ ಮಾರ್ಲೆ ರಿಫಾರ್ಮ್ಸ್, ಇಲ್ಲಿ ಕೂಡ ಕೆಲವು ಏನು ಕಮ್ಯುನಿಟಿಗಳಿಗೆ ಪ್ರಾತಿನಿಧ್ಯವನ್ನು ಕೊಡ್ಲಿಕ್ಕೆ ಇಲ್ಲಿ ಮೊದಲ ಬಾರಿಗೆ ಪರಿಚಯ ಮಾಡಲಾಗುತ್ತೆ. ಎಸ್. ನಂತರ 1921ರಲ್ಲಿ ಮೈಸೂರು ಇನಿಷಿಯೇಟಿವ್ ರಿಸರ್ವೇಶನ್ ಫಾರ್ ಬ್ಯಾಕ್ವರ್ಡ್ ಕಾಸ್ಟ್ ಟಿಕೆಟ್ ಲಾಂಗ್ ಸೋಷಿಯಲ್ ಜಸ್ಟಿಸ್ ಮೂವ್ಮೆಂಟ್ ಅಗೇನ್ಸ್ಟ್ ದ ರಿಪ್ರೆಷನ್ ಆಫ್ ನಾನ್ ಬ್ರಾಹ್ಮಿನ್ಸ್. ಇಲ್ಲಿ ಬ್ರಾಹ್ಮಣೇತರ ಜಾತಿಗಳ ದಬ್ಬಾಳಿಕೆ ವಿರುದ್ಧ ಒಂದು ದಶಕದ ಸಾಮಾಜಿಕ ನ್ಯಾಯ ಚಳವಳಿಗೆ ನಂತರ ಮೈಸೂರು ಹಿಂದುಳಿದ ಜಾತಿಗಳಿಗೆ ಮೀಸಲಾತಿಯನ್ನು ಪ್ರಾರಂಭಿಸಿದ್ದು ಮೊಟ್ಟ ಮೊದಲ ಬಾರಿಗೆ ಈ 1921ರಲ್ಲಿ. ಈ ಒಂದು ಟೈಮಲ್ಲಿ ನೆನಪಲ್ಲಿ ಇಲ್ಲಿ ವಿಶ್ವೇಶ್ವರಯ್ಯನವರು ಕೂಡ ತಮ್ಮ ಒಂದು ಏನು ದಿವಾನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಇಲ್ಲಿ ಮೀಸಲಾತಿ ಕೊಟ್ಟ ಕಾರಣ ಕೊಟ್ಟಿದ್ರಿಂದ ನಿಮ್ ಕೆಲವರ ಒಂದು ಏನು ಟ್ಯಾಲೆಂಟ್ ಅನ್ನ, ಕೆಲವರ ಪ್ರತಿಭೆಯನ್ನ ನೀವು ಮುಚ್ತಾ ಇದ್ದೀರಾ ಅನ್ನೋದನ್ನ ದಿವಾನ್ ಏನು ವಿಶ್ವೇಶ್ವರಯ್ಯನವರು ಅಲ್ಲಿ ತಮ್ಮದೇ ಆದಂತ ಒಂದು ವಾದವನ್ನ ಮಾಡ್ತಾರೆ. ಅಲ್ಲಿಗೆ ಅದು ತಮಗೆ ಒಂದು ರೀತಿ ಸರಿಯಾಗಿ ಅಡ್ಜಸ್ಟ್ ಆಗಲ್ರಿ, ಇದನ್ನ ವಿರೋಧ ಮಾಡಿ ರಾಜೀನಾಮೆ ಕೊಟ್ಟು ಬಂದ್ಬಿಡ್ತಾರೆ. ಏನಿಯೋ ನೋಡೋಣ ಮುಂದೆ ಕಮಿಟಿಗಳು ಬಂದಾಗ ಅದನ್ನ ಇನ್ನೂ ಚರ್ಚೆ ಮಾಡೋಣ. 1932ರಲ್ಲಿ ಕಮ್ಯುನಲ್ ಅವಾರ್ಡ್ ಗ್ರಾಂಟೆಡ್. ಕಮ್ಯುನಲ್ ಅವಾರ್ಡ್ ಇಲ್ಲಿ ಕೊಡ್ತಾರೆ 1932ರಲ್ಲಿ. ಕೋಮು ಪ್ರಶಸ್ತಿಯ ವಿವಿಧ ಸಮುದಾಯಗಳಿಗೆ ಒಂದು ಪ್ರತ್ಯೇಕ ಮತದಾರರ ಒಂದು ಹಕ್ಕನ್ನು, ರಿಸರ್ವೇಶನ್ ಅನ್ನು ಕೂಡ ಕೊಡುತ್ತೆ ಸಪರೇಟ್ ಆಗಿ. ಅಂದ್ರೆ ಪ್ರತ್ಯೇಕ ಮತದಾರ ಅಂತಂದ್ರೆ ಅವರ ಕಾಸ್ಟ್ ಅಷ್ಟೇ ಅಲ್ಲಿ ತಿಳಿಸ್ಬೇಕ್ರಿ, ಅವರ ಕಾಸ್ಟ್ ಅವ್ರು ಮಾತ್ರ ವೋಟ್ ಹಾಕ್ಬೇಕು ಅವ್ರಿಗೆ. ಇಂಥ ಒಂದು ಪ್ರತ್ಯೇಕ ಮತದಾರರ ಒಂದು ಏನು ರಿಸರ್ವೇಶನ್ 1932ರಲ್ಲಿ ಬ್ರಿಟಿಷರು ನಮಗೆ ಕೊಡ್ತಾರೆ. ಅದರಲ್ಲಿ ತುಳಿತಕ್ಕೊಳಗಾದ ವರ್ಗಗಳು ಕೂಡ ಸೇರ್ತವೆ, ಇಲ್ಲಿ ಡಿಪ್ರೆಸ್ಡ್ ಕ್ಲಾಸ್ ಕೂಡ ಬರ್ತವೆ. ಜೊತೆಗೆ 1942 ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್
Viceroy Executive Council recommends 8.5% reservation for the scheduled caste in civil service. ಅಂಬೇಡ್ಕರ್ ಅವರು ಅವತ್ತೇ ಇದ್ರ ಬಗ್ಗೆ ವಾದ ಮಾಡ್ತಾರೆ. ಅದು 8.5% ರಿಸರ್ವೇಶನ್ ಎಸ್ಸಿಗೆ ಕೊಡಬೇಕು ಅಂತೇಳಿ 1947ರಲ್ಲಿ. ಯಾವುದಕ್ಕೆ ಸ್ಪೆಷಲಿ ಸಿವಿಲ್ ಸರ್ವಿಸ್ಗೆ ರೀ. ನಾಗರಿಕ ಸೇವೆಗಳಲ್ಲಿ ಎಸ್ಸಿಗೆ 8ರಿಂದ 8.5% ಅನ್ನು ಕೊಡ್ಬೇಕಂತಾರೆ ಅಂಬೇಡ್ಕರ್ ಅವರು. ಆ ಟೈಮಲ್ಲಿ ಅವರು ಮೆಂಬರ್ ಕೂಡ ಆಗಿದ್ರು, ಮೆಂಬರ್ ಆಫ್ ದಿ ಕೌನ್ಸಿಲ್ ಕೂಡ ಆಗಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. 50ರಲ್ಲಿ ಭಾರತೀಯ ಸಂವಿಧಾನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿಗೆ ಬದ್ಧವಾಗಿದೆ. ಇಲ್ಲಿ ಜಾತಿ ಆಧಾರಿತವಾಗಿ ಇವರು ಹಲವಾರು ವರ್ಷಗಳಿಂದ ಇತಿಹಾಸ ಪೂರ್ವದಿಂದಲೂ ಕೂಡ ತುಳಿತಕ್ಕೊಳಗಾದ್ದರಿಂದ ಜಾತಿ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡಲಾಗುತ್ತೆ. ಜಾತಿ ಆಧಾರದ ಮೇಲೆ, ಓಕೆನಾ, ಜಾತಿ ಆಧಾರದ ಮೇಲೆ ಕೊಡಲಾಗುತ್ತೆ. ಜೊತೆಗೆ ಹಿಂದುಳಿದ ವರ್ಗ OBC ಅಂತ ಬಂದಾಗ ಇದು ಜಾತಿಯ ಆಧಾರ ಅಲ್ಲ, ಬದಲಿಗೆ ಅಭಿವೃದ್ಧಿ ವಿಚಾರ. ಈ ಒಂದು ಸಮುದಾಯದಲ್ಲಿ ಯಾರ್ಯಾರು ಎಷ್ಟು ಅಭಿವೃದ್ಧಿ ಹೊಂದಿದ್ದಾರೆ ಅಂತವರಿಗೆ ರಿಸರ್ವೇಶನ್ ಅನ್ನು ಕೊಡುದು. ಇಲ್ಲ ಅಂತಂದ್ರೆ ಇನ್ನು ಕೆಲವರಿಗೆ ಕ್ರಿಮಿಲೇಯರ್ ಅಂತ ಕೊಡ್ತಾರೆ ಇಲ್ಲಿ, ಬಟ್ ಇವರದ್ದು ಜಾತಿ ಆಧಾರ ಅಲ್ಲ. ಇಲ್ಲಿ ಇವರು ಎಷ್ಟರ ಮಟ್ಟಿಗೆ ಈ ಸಮುದಾಯದಲ್ಲಿ ಬ್ಯಾಕ್ವರ್ಡ್ ಆಗಿದ್ದಾರೆ, ಎಜುಕೇಶನ್ ಆಗಿರ್ಬೋದು, ಫಿನಾನ್ಷಿಯಲ್ ಆಗಿರ್ಬೋದು, ಅದರ ಆಧಾರದ ಮೇಲೆ ಕೊಡ್ತಾರೆ. ಬಟ್ ಇಲ್ಲಿ SC/ST ಗೆ ಯಾವುದೇ ರೀತಿ ಒಂದು ಮೀಸಲಾತಿಯನ್ನ ಅವರ ಶ್ರೀಮಂತಿಕೆ ಆಧಾರ ಆಗಿರ್ಬೋದು, ಅವರ ಇನ್ನೊಂದು ವಿಚಾರ ಆಗಿರ್ಬೋದು, ಅದರ ಆಧಾರದ ಮೇಲೆ ಇಲ್ಲಿ ಅವರಿಗೆ ರಿಸರ್ವೇಶನ್ ಅನ್ನು ತೆಗೆಯೋದು ಆ ತರ ಮಾಡಕ್ಕಾಗತ್ತಿಲ್ಲ. ಬಟ್ OBC ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಅವರ ಅಭಿವೃದ್ಧಿ ಹೊಂದಿದಂತಲ್ಲ, ಒಂದ್ ಸ್ವಲ್ಪ ಅವ್ರನ್ನ ತೆಕ್ಕೋತ ಬರ್ತಾರೆ. ಓಕೆನಾ, ಇದು ಯಾರಿಗೆ ಬೇಕೋ ಅವ್ರಿಗೆ ಎಷ್ಟೇ ಕೊಡ್ತಾ ಹೋಗ್ತಾರೆ. ಬಟ್ ಇದು ಇಟ್ಸ್ ಪರ್ಫೆಕ್ಟ್ ಅಂತ ಹೇಳ್ಬೋದ್ರಿ, ಅವ್ರಿಗೆ ಕೊಡ್ಬೇಕು, ಇದು ಕನ್ಸ್ಟೆಂಟ್ ಅಂತ ಹೇಳ್ಬೋದ್ರಿ. ಓಕೆನಾ, ಕಾನ್ಸ್ಟೆಂಟ್, ಇದು ಚೇಂಜ್ ಆಗೋದಿಲ್ಲ. ಹಾಗಾಗಿ ನೋಡಬಹುದು 10 ವರ್ಷಕ್ಕೆ ರಿಸರ್ವೇಶನ್ ಅನ್ನ ಮತ್ತೆ ಮುಂದಕ್ಕೆ ಹಾಕ್ತಾ ಇದ್ದಾರೆ. 1972ರಲ್ಲಿ ಈ ರೀತಿಯಾದ ಒಂದು ರಿಸರ್ವೇಶನ್ ಇನ್ ಪ್ರಮೋಷನ್ ಓಕೆನಾ, ಪ್ರಮೋಷನ್ ಆಧಾರದ ಮೇಲೆ ಸೀನಿಯಾರಿಟಿ ಕೇಮ್ ಇಂಟು ಫೋರ್ಸ್. 1972ರಲ್ಲಿ ನೋಡಿ, ರಿಸರ್ವೇಶನ್ಗೆ ಸಂಬಂಧಪಟ್ಟಂಗೆ ಪ್ರಮೋಷನ್ ಆಗ್ಬೇಕ್ರಿ. ಇಷ್ಟು ವರ್ಷಗಳು ಸರ್ವಿಸ್ ಮಾಡಿದ್ರೆ ಅವ್ರಿಗೆ ಏನು ಮುಂಬಡ್ತಿ ಅಂತ ಕರಿತೀವಿ, ಮುಂಬಡ್ತಿ ಕೊಡ್ಬೇಕು ಅನ್ನೋ ಒಂದು ರಿಸರ್ವೇಶನ್ ಕೂಡ ಬರುತ್ತೆ. ಮುಂಬಡ್ತಿ ನೆನಪಿಲ್ಲ. ಜೊತೆಗೆ 90ರಲ್ಲಿ ಏನಾಗುತ್ತೆ, ಮಂಡಲ್ ಕಮಿಷನ್ ಫಾರ್ಮೇಶನ್ ಆಗುತ್ತೆ. ಮಂಡಲ್ ಕಮಿಷನ್ ರೆಕಮೆಂಡೆಡ್ ದಟ್ 27% ಫಾರ್ ದಿ ರಿಸರ್ವೇಶನ್ ಟು ದ OBC. 27% ರಿಸರ್ವೇಶನ್ ಅನ್ನ OBC ಅವರಿಗೆ ಕೊಡಲಾಗುತ್ತೆ ಮಂಡಲ್ ಕಮಿಷನ್ ಆಧಾರದ ಮೇಲೆ. ಎಸ್, ಡೆಫಿನೆಟ್ಲಿ ನೋಡೋಣ. ಈ 2029ರಲ್ಲಿ 19ರಲ್ಲಿ ಏನಾಯ್ತು ನೋಡಿ, 103ನೇ ತಿದ್ದುಪಡಿ ಆಗುತ್ತೆ ಇಲ್ಲಿ. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಯಾವ ಆರ್ಟಿಕಲ್ಗೆ ನೋಡಿ, Constitutional Amendment Act introduced 10% reservation for the economical weaker section. Economical weaker section ಗೆ 103ನೇ ತಿದ್ದುಪಡಿ ಪ್ರಕಾರ 10% ಒಂದು ರಿಸರ್ವೇಶನ್ ಕೊಡಲಾಗುತ್ತೆ. ಇನ್ನು ಗವರ್ಮೆಂಟ್ ವರ್ಕ್ ಅಂಡ್ ಆಲ್ಸೋ ಎಜುಕೇಶನಲ್ ಇನ್ಸ್ಟಿಟ್ಯೂಟ್, ಓಕೆನಾ, ಯಾವುದಾದ್ರೂ ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ಮತ್ತೆ ಏನು ಆರ್ಥಿಕವಾಗಿ ದುರ್ಬಲ ವರ್ಗಕ್ಕೆ ಸೇರಿದಂತ ವ್ಯಕ್ತಿಗಳಿಗೆ ಸರ್ಕಾರಿ ಕೆಲಸ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಮಾತ್ರ 10%. 2020ರಲ್ಲಿ ಶಾಸಕಾಂಗದಲ್ಲಿ ಮೀಸಲಾತಿ 1960ರವರೆಗೆ ಮಾತ್ರ ಇತ್ರಿ. 2020ಕ್ಕೆ ಮತ್ತೇನ್ ಮಾಡ್ತೀವಿ ನಾವು, ಎಕ್ಸ್ಟೆಂಡ್ ಮಾಡ್ತೀವಿ. ಇನ್ನು 10 ವರ್ಷ ಈ ಮೀಸಲಾತಿನ ಎಕ್ಸ್ಟೆಂಡ್ ಮಾಡ್ತೀವಿ. ಅಕಾರ್ಡಿಂಗ್ ಟು ದ 334 ಆರ್ಟಿಕಲ್, 334ನೇ ಆರ್ಟಿಕಲ್ ಪ್ರಕಾರ SC/ST ಸಂಬಂಧಪಟ್ಟಂಗೆ 10 ವರ್ಷದ ಒಂದು ಮೀಸಲಾತಿಯನ್ನ ಮುಂದಕ್ಕೆ ಹಾಕ್ತಾರೆ. ನೆನಪಿರ್ಲಿ, 2020ರಲ್ಲಿ ಇದು 2010ರಲ್ಲಿ ಆಗಿತ್ರಿ. 2010ರಲ್ಲಿ 10 ವರ್ಷಗಳ ಮುಂದೂಡಿಕೆ ಆಗಿತ್ತು. ಓಕೆನಾ, 1960ರಿಂದ ಇದು ಆರಂಭ ಆಗುತ್ತೆ. 60ಕ್ಕೆ ಮುಗಿಬೇಕಾಗಿತ್ತು ರಿಸರ್ವೇಶನ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಸೊ ಡೆವಲಪ್ಮೆಂಟ್ ಆದ್ರೆ ನೀವು ಅದನ್ನು ತೆಗಿರಿ ಅಂತ. ಬಹಳ ಜನ ಏನ್ ತಪ್ಪಾಗಿ ತಿಳ್ಕೊಂಡಿದ್ದಾರೆ, ಅಂಬೇಡ್ಕರ್ ಅವರು ಹೇಳ್ಬಿಟ್ಟಿದ್ರು 10 ವರ್ಷ ಮಾತ್ರ ರಿಸರ್ವೇಶನ್ ಇರ್ಲಿ ಅಂತ. ಇವರು ಎಲ್ಲ ತೆಗಿ ಅಂತಿದ್ದಾರೆ ಅಂತೇಳಿ. ಬಟ್ ನೋಡಿ, ಹಾಗೇನು ಅಂಬೇಡ್ಕರ್ ಅವರು ಆ ರೀತಿಯಲ್ಲಿ ಪ್ರಸ್ತಾಪ ಮಾಡಲಿಲ್ಲ. ಬದಲಿಗೆ ಅಭಿವೃದ್ಧಿ ಏನಾದ್ರೂ ಕಂಡು ಬಂದ್ರೆ ನೀವು 10 ವರ್ಷಗಳ ಒಂದು ಅಭಿವೃದ್ಧಿಯನ್ನು ನೋಡಿ, ಇನ್ ಕೇಸ್ ಆದ್ರೆ ಎಸ್ ಯು ಕ್ಯಾನ್ ರಿಮೂವ್ ದಟ್ ಅಂತ ಹೇಳಿ ಅವರು ಆ ಮಾತನ್ನ ಹೇಳ್ತಾರೆ. ಹಾಗಾಗಿ ಕೂಡ ಇಲ್ಲಿ ಸರ್ಕಾರಗಳು ಇಂದಿಗೆ ಅದನ್ನ ತೆಗಿಲಿಕ್ಕೂ ಕೂಡ ಅಷ್ಟು ಸಾಮಾನ್ಯ ಅವು. ಇಟ್ಸ್ ನಾಟ್ ಈಸಿ ವೇ. Then we come to the committees and commissions. ಆಯೋಗಗಳು, ಈ ಕಮಿಟೀಸ್ ಮತ್ತೆ ಕಮಿಷನ್ಸ್ ಅಂತ ಬರ್ತವ್ರಿ, ಸಮಿತಿ ಮತ್ತು ಆಯೋಗಗಳು. There is a difference between commissions and also committee. ಇಲ್ಲಿ ಕಮಿಷನ್ಸ್ ಮತ್ತೆ ಕಮಿಟಿಗಳ ಮಧ್ಯೆ ವ್ಯತ್ಯಾಸ ಇದೆ. ಬಹಳಷ್ಟು ಜನ ಎಲ್ಲವೂ ಕೂಡ ಒಂದೇ ಹಂಗ್ ಬಿಡ್ತಾರೆ. ಕಮಿಷನ್ಗೂ ಕಮಿಟಿ ಅಂತಾರೆ, ಕಮಿಟಿಗೂ ಕಮಿಷನ್ ಅಂತಾರೆ, ಈ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗಾಗಿ ನಾನು ಡಿಫರೆನ್ಸ್ ಅನ್ನು ಕೊಟ್ಟು ಬಿಟ್ಟಿದ್ದೀನಿ ನೋಡಿ. ಆಯೋಗಗಳು ಸಾಮಾನ್ಯವಾಗಿ ಇತರೆ ಸಂಸ್ಥೆಗಳಿಗಿಂತ ಭಿನ್ನವಾಗಿರ್ತವೆ. ದಿಸ್ ಇಸ್ ಲಿಟ್ಲ್ ಬಿಟ್ ಡಿಫರೆನ್ಸ್ ಕಂಪೇರ್ಡ್ ಟು ದ ಕಮಿಟಿ ಅಂತ ಹೇಳ್ಬೋದು. ಇವು ಸರ್ಕಾರದ ಇನ್ನೊಂದು ಭಾಗದ ಅಧಿಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾರೆ. ಹೈಯೆಸ್ಟ್ ಅಥಾರಿಟಿ ಕಮಿಷನ್ಗೆ ಇರುತ್ತೆ. ಇವೆರಡರಲ್ಲಿ ಯಾವ್ದು ಸರ್ ಜಾಸ್ತಿ ಪವರ್ ಅಂತಂದ್ರೆ ಕಮಿಷನ್ಗೆ, ಜಾಸ್ತಿ ಪವರ್ ಇರ್ತಕ್ಕಂಥದ್ದು ಕಮಿಷನ್ಗೆ. ಇವು ಬಿಲ್ಗಳು ಹಾಕ್ತವ್ರಿ ಕಮಿಷನ್ ಅಂತಂದ್ರೆ, ಕಮಿಷನ್ಸ್ಗಳು, ಕಮಿಟಿಗಳು ನೋಡಿ ಏನು ಹೇಳ್ತೀನಿ ನಾನು.
ಎಸ್. ಅವು ಸರ್ಕಾರದ ಇನ್ನೊಂದು ಭಾಗದ ಅಧಿಕಾರಿ. ಅವು ಒಂದ್ ರೀತಿ ಸರ್ಕಾರನೇ ಆಗಿರ್ತವೆ ಕಮಿಷನ್ ಅಂತಂದ್ರೆ. ಈಗ SC ST ಕಮಿಷನ್ ಇದೆ, OBC ಕಮಿಷನ್ ಇದೆ ಅಲ್ವಾ, ಈ ತರ ಆಯೋಗಗಳು ಇರ್ತವೆ. ಒಂದು ಸಪರೇಟ್ ಒಂದು ಸಂಸ್ಥೆನೇ ಆಗಿಬಿಟ್ಟಿರುತ್ತೆ ಇದು. ಕಮಿಟಿ ಅಂದ್ರೆ ಒಂದು ವಿಷಯದ ಕುರಿತಾಗಿ ಅಧ್ಯಯನ ಮಾಡ್ತಾರೆ ಇವರು. ಒಂದು ವಿಷಯದ ಕುರಿತು ಅಧ್ಯಯನ ಮಾಡ್ತಾರೆ. ಅಧ್ಯಯನ ಮಾಡಿ ಅಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೆ ಅದನ್ನ ಆ ವರದಿಯನ್ನ ತಂದು ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಆ ವರದಿಯ ಮುಖಾಂತರ ಕೆಲವು ಕಾನೂನುಗಳನ್ನ ತಿದ್ದುಪಡಿ ಮಾಡುವ ಸಾಧ್ಯತೆ ಇರುತ್ತೆ. Commissions submit their reports to the legislature for a deliberation. ಓಕೆನಾ, ಆಯೋಗಗಳು ಏನ್ ಮಾಡ್ಬೋದ್ರಿ, ತಮ್ಮ ವರದಿಗಳನ್ನ ಚರ್ಚೆಗಾಗಿ ಶಾಸಕಾಂಗಕ್ಕೆ ಕಳಿಸಬಹುದು. ಇಲ್ಲಿ ಕಮಿಷನ್ಗಳು ಏನ್ ಮಾಡ್ತವೆ, ತಮ್ಮ ಕಮಿಷನ್ಗಳಿಗೆ ಸಂಬಂಧಪಟ್ಟ SC ST ಕಮಿಷನ್, OBC ಕಮಿಷನ್, ಇಂಥ ಕಮಿಷನ್ಗಳು ತಾವು ಕೆಲವು ರಿಪೋರ್ಟ್ ಅನ್ನ ಇಟ್ಕೊಂಡಿರ್ತಾರೆ. ಆ ರಿಪೋರ್ಟ್ಗಳ ಆಧಾರದ ಮೇಲೆ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಗೌರ್ಮೆಂಟ್ ಗೆ ಕಳಿಸ್ತಾರೆ. ಆ ಗೌರ್ಮೆಂಟ್ ಅವರು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಇವ್ರೇನ್ ಮಾಡ್ತಾರೆ, ಅಲ್ಲಿ ಚರ್ಚೆ ಮಾಡ್ತಾರೆ. ಅಲ್ಲಿ ತಮ್ಮದೇ ಆದಂತ ಒಂದು ರೀತಿಯಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗದಲ್ಲಿ ಚರ್ಚೆ ಮಾಡಲಾಗುತ್ತೆ, ಸಂಸತ್ತು ಮತ್ತು ಇದರಲ್ಲಿ. ಓಕೆನಾ, anyhow, committee are usually made up of the legislature and are a way for the legislature to internally regulate itself. ನೋಡಿ, ಸಮಿತಿಗಳು ಸಾಮಾನ್ಯವಾಗಿ ಶಾಸಕರಿಂದ ಮಾಡಲ್ಪಟ್ಟಿರ್ತವೆ. ಈ ಒಂದು ಸಮಿತಿಗೆ ಯಾರೋ ಒಬ್ಬರನ್ನ ಅಧ್ಯಕ್ಷರು ಮಾಡಿರ್ತಾರೆ, ಶಾಸಕರಿಂದ ಮಾಡಲ್ಪಟ್ಟಿರ್ತವೆ. ಶಾಸಕಾಂಗವು ಆ ಆಂತರಿಕವಾಗಿ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಒಂದು ಮಾರ್ಗವಾಗಿರುತ್ತೆ. ಸಮಿತಿಗಳು ತಮ್ಮ ವರದಿಯನ್ನು ನಿರ್ದಿಷ್ಟ ಸಚಿವಾಲಯ ಮತ್ತು ಇಲಾಖೆಗೆ ಸಲ್ಲಿಸ್ತವೆ. ಬಟ್ ಇವರು ಡೈರೆಕ್ಟ್ ಆಗಿ ಸರ್ಕಾರಕ್ಕೆ, ಶಾಸಕಾಂಗದ ಒಂದು ಸಭೆಗೆ, ಚರ್ಚೆಗೆ ಗ್ರಾಸವಾಗುತ್ತೆ ಕಮಿಷನ್ ಕೊಟ್ಟಂತ ಒಂದು ವರದಿ. ನೆಕ್ಸ್ಟ್ ವಿ ಕಮ್ ಟು ದಿಸ್ ಇಸ್ ದ ಫಸ್ಟ್ ಕಮಿಟಿ ಅಥವಾ ಕಮಿಷನ್. ಫಸ್ಟ್ ಕಮಿಷನ್ ಕಾಕಾ ಕಾಲೇಕರ್ ಕಮಿಷನ್. ಓಕೆ, ಈ ಒಂದು ಆಯೋಗಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಚರ್ಚೆ ಮಾಡೋಣ. ಕಾಕಾ ಸಾಹೇಬ್ ಕಾಲೇಕರ್ ಒಂದು ಕಮಿಷನ್ ಅಂತ ಕೂಡ ಕರಿತೀವಿ. ಎನಿಹೌ, ಇವ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಯಾರಿವರು, ಮೂಲತಃ ಯಾರಿವರು ಅಂತ ನೋಡೋದಾದ್ರೆ, ಕಾಕಾ ಸಾಹೇಬ್ ಕಾಲೇಕರ್ ಆಯೋಗವನ್ನು ಮೊದಲ ಹಿಂದುಳಿದ ವರ್ಗಗಳ ಆಯೋಗ, ದಿಸ್ ಇಸ್ ಆಯೋಗ. ನೋಡಿ ಇಲ್ಲಿ ನೋಡಿ, ಕಾಕಾ ಸಾಹೇಬ್ ಸಾಹೇಬ್ ಕಾಲೇಕರ್ ಆಯೋಗವನ್ನು ಮೊದಲ ಹಿಂದುಳಿದ ವರ್ಗಗಳ ಆಯೋಗ ಎಂದು ನಾವು ಕರಿತೀವಿ. ಇಟ್ ವಾಸ್ ಎ ಕಮಿಷನ್ ಎಸ್ಟಾಬ್ಲಿಷ್ಡ್ ಬೈ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ಭಾರತ ಸರ್ಕಾರದ ಅಡಿಯಲ್ಲಿ 1953ರಲ್ಲಿ ಇದು ಸ್ಥಾಪನೆ ಆಗುತ್ತೆ. ಆದ್ರೆ 1955ರಲ್ಲಿ 1955 ಅಲ್ಲಿ ಇದು ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸುತ್ತೆ. ಇದು ಏನು ಮಾಡುತ್ತೆ ಸರ್ ಹಾಗಾದ್ರೆ, ಇದರ ಕೆಲಸ ಏನು? ಇದು ಭಾರತದಲ್ಲಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಪರಿಸ್ಥಿತಿಗಳನ್ನು ತನಿಖೆ ಮಾಡಲು 1953ರಲ್ಲಿ ಕೇಂದ್ರ ಸರ್ಕಾರ ಅಥವಾ ಭಾರತ ಸರ್ಕಾರ ಈ ಆಯೋಗವನ್ನ ಸ್ಥಾಪನೆ ಮಾಡುತ್ತೆ. ಯಾರ ಅಡಿಯಲ್ಲಿ, ಯಾರ ನೇತೃತ್ವದಲ್ಲಿ? ಕಾಕಾ ಕಾಲೇಕರ್ ಕಮಿಷನ್ ಅಥವಾ ಕಾಕಾ ಸಾಹೇಬ್ ಕಾಲೇಕರ್ ಅನ್ನೋ ವ್ಯಕ್ತಿಯ ಒಂದು ನೇತೃತ್ವದಲ್ಲಿ ಈ ಒಂದು ಕಮಿಷನ್ ಅನ್ನು ನೇಮಕ ಮಾಡಲಾಗುತ್ತೆ. ವಾಟ್ ಇಸ್ ದ ಪರ್ಪೋಸ್? ಇದರ ಒಂದು ಪರ್ಪೋಸ್ ಏನು, ಉದ್ದೇಶ ಏನು? ಹಿಂದುಳಿದ ವರ್ಗಗಳ ಸ್ಥಿತಿಗತಿಗಳನ್ನ ತನಿಖೆ ಮಾಡಬೇಕು, ಜೊತೆಗೆ ಅವರು ಎದುರಿಸ್ತಿರ್ತಕ್ಕಂಥ ತೊಂದರೆಗಳನ್ನ ಗುರುತಿಸಬೇಕು. ಏನ್ ಅವ್ರಿಗೆ ನೀವು ಸಲಹೆಗಳನ್ನ ಕೊಡ್ತೀರಾ ಅಥವಾ ಅವರಿಗೆ ಪರಿಹಾರವನ್ನು ಏನ್ ಕೊಡ್ತೀರಾ ಅದನ್ನ ವರದಿ ಮೂಲಕ ಸಲ್ಲಿಸಬೇಕು. ಪರಿಸ್ಥಿತಿಗಳನ್ನು ಸುಧಾರಿಸಲು ಶಿಫಾರಸುಗಳನ್ನ ಮಾಡುವ ಕಾರ್ಯವನ್ನು ಆಯೋಗಕ್ಕೆ ವಹಿಸಲಾಗಿತ್ತು. ಈ ಕೆಲಸ ಅವ್ರು ಮಾಡ್ಬೇಕಾಗಿತ್ತು. ನೋಡಿ ಏನ್ ಮಾಡ್ತಾರೆ, ಇದು ಯಾವ ಜನಗಣತಿಯ ಆಧಾರದ ಮೇಲೆ ವರದಿಯನ್ನ ಕೊಡ್ತಾರೆ ಇವರು. 1961ರಲ್ಲಿ ನಡೆದಂತ ಭಾರತದ ಜನಗಣತಿಯ ಆಧಾರದ ಮೇಲೆ ಆ ಜನಸಂಖ್ಯೆ ಅನುಗುಣವಾಗಿ ಅದರ ಒಂದು ಡಾಟಾವನ್ನ ಮುಂದಿಟ್ಟುಕೊಂಡು ಇಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತಾರೆ. ಯಾರಿಗೆ ಇಲ್ಲಿ ರಿಸರ್ವೇಶನ್ ಕೊಡಬೇಕು, ಯಾರು ಇಲ್ಲಿ ತೀರಾ ತುಳಿತಕ್ಕೊಳಗಾದ ಜನ, ನಿಜವಾಗಿ ರಿಸರ್ವೇಶನ್ ಅನ್ನೋದು ಸಿಗ್ಬೇಕಾಗಿರೋದು ಯಾರಿಗೆ, ನಿಜವಾದ ನ್ಯಾಯ ಸಿಗ್ಬೇಕಾಗಿರೋದು ಯಾರಿಗೆ ಅಂತೇಳಿ ಈ ನಿಟ್ಟಿನಲ್ಲಿ ಸುಮಾರು ನೋಡಿ ಇವರು 2399 ಜಾತಿಗಳನ್ನ OBC ಪಟ್ಟಿಗೆ ಸೇರಿಸ್ತಾರೆ. ಎಷ್ಟು ರೀ? OBC ಪಟ್ಟಿಯಲ್ಲಿ ಒಟ್ಟಾರೆಯಾಗಿ 2399 ಜಾತಿಗಳು OBCಯಲ್ಲೇ ಇಷ್ಟು ಪಟ್ಟಿಗಳನ್ನ ಮಾಡ್ತಾರೆ. ಇಷ್ಟು ಜಾತಿಗಳಿದಾವೆ, ಇವೆಲ್ಲ OBCಯಲ್ಲಿ ಸೇರಿಸಬೇಕು ಅಂತೇಳಿ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾರೆ, ಸರ್ಕಾರಕ್ಕೆ ರೆಕಮೆಂಡ್ ಮಾಡ್ತಾರೆ. ಏನು ವಾಟ್ ಹ್ಯಾಪನ್ಸ್ ನೆಕ್ಸ್ಟ್ ನೋಡೋಣ ಏನಾಗುತ್ತೆ ಅಂತೇಳಿ. ಆದ್ರೆ ಇವರು ಓನ್ಲಿ ಜಾತಿಯನ್ನ ಆಧಾರವಾಗಿಟ್ಟುಕೊಂಡು ನಮ್ಮ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಬಹಳಷ್ಟು ಜನ ಇಲ್ಲಿ ಏನ್ ಹೇಳ್ತಾರೆ, ಏನ್ರಿ ಇಲ್ಲಿ ನೀವು ವೈಯಕ್ತಿಕವಾಗಿ ಬರೀ ಜಾತಿಯನ್ನ ತಗೊಂಡ್ಬಿಟ್ಟಿರಲ್ಲ ಅಂತೇಳಿ ರಾಜ್ಯ ಮಟ್ಟ, ಕೇಂದ್ರ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಬಹಳಷ್ಟು ಜನ ವಿರೋಧ ಮಾಡ್ತಾರೆ ಕೂಡ. ಈ ಒಂದು ವಿರೋಧದಿಂದ ಈ ಒಂದು ಕಮಿಷನ್ ಜಾರಿಗೆ ಬರೋದಿಲ್ಲ. ಇಲ್ಲಿ ಬಹಳ ವಿರೋಧ ವ್ಯಕ್ತವಾಗ್ತದೆ ಅಂತ ಹೇಳ್ಬೋದ್ರಿ. ಇದನ್ನು ಏನಾಯ್ತು ಸರ್ ಹಾಗಾದ್ರೆ? ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಕೆಲವು ಜಾತಿಗಳನ್ನ ಸರ್ಕಾರ ರೆಕಮೆಂಡ್ ಮಾಡುತ್ತೆ. ಮುಂದೆ ನೋಡೋಣ ನೆಕ್ಸ್ಟ್ ಯಾವ್ದು ಬರುತ್ತೆ. ಎಲ್ಲಾ ಮಹಿಳೆಯರನ್ನು ಹಿಂದುಳಿದ ವರ್ಗಗಳಾಗಿ ಪರಿಗಣಿಸುವುದು ಅಂತ ಹೇಳ್ತಾರೆ. ಎಲ್ಲಾ ಮಹಿಳೆಯರು ಟ್ರೀಟಿಂಗ್ ಆಲ್ ವುಮೆನ್ ಆಸ್ ಅ
ಕ್ಲಾಸ್ ಇಸ್ ಅ ಬ್ಯಾಕ್ವರ್ಡ್. ನೋಡಿ, ಇಂಥದ್ದೊಂದು ಕಮಿಷನ್ ಹೇಳುತ್ತೆ ಮಹಿಳೆಯರೆಲ್ಲರೂ ಹಿಂದುಳಿದ ವರ್ಗದಲ್ಲಿ ಬರ್ತಾರೆ ಅಂತ. ಓಕೆನಾ? ಇದು ಎಷ್ಟು ಮಟ್ಟಿಗೆ ಸರಿ ತಪ್ಪು ಅಂತೇಳಿ ನೀವು ನಮ್ಮ ಒಂದು ಚಾನಲ್ ಕಮೆಂಟ್ ಅಲ್ಲಿ ನೀವು ಮಾಡಿ. Setting aside 70% of a seat in a technical and professional institution for a qualified student from a backward classes. ಹಿಂದುಳಿದ ವರ್ಗಗಳ ಅರ್ಹ ವಿದ್ಯಾರ್ಥಿಗಳಿಗೆ ಆಂತರಿಕ ಮತ್ತು ವೃತ್ತಿಪರ ಸಂಸ್ಥೆಗಳಲ್ಲಿ 70% ಸೀಟ್ಗಳನ್ನ ಮೀಸಲಿಡಬೇಕು ಅಂತ ಹೇಳ್ತಾರೆ. ಟೆಕ್ನಿಕಲ್ ಅಂಡ್ ಪ್ರೊಫೆಷನಲ್ ಒಂದು ವಿದ್ಯಾರ್ಥಿಗಳಿಗೆ ಆ ಸಂಸ್ಥೆಗಳಲ್ಲಿ ಏನ್ ಮಾಡ್ಬೇಕ್ರಿ, ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಟೆಕ್ನಿಕಲ್ ಮತ್ತೆ ಪ್ರೊಫೆಷನ್ ಸಂಸ್ಥೆಗಳಲ್ಲಿ ಅವರಿಗೆ 70% ಸೀಟ್ ಕೊಡ್ಬೇಕಂತ ರಿಸರ್ವೇಶನ್. ಒಬಿಸಿಗಳನ್ನು ಉನ್ನತೀಕರಿಸಲು ಆರ್ಥಿಕ ಕ್ರಮಗಳಲ್ಲಿ ಕೈಗೊಳ್ಳಲಾಯಿತು. ಇತರ ಹಿಂದುಳಿದ ವರ್ಗಗಳಿಗೆ ಸರ್ಕಾರಿ ಸೇವೆಗಳು, ಸ್ಥಳೀಯ ಸಂಸ್ಥೆಗಳಲ್ಲಿ ಕನಿಷ್ಠ ಶೇಕಡವಾರು ಹುದ್ದೆಗಳನ್ನು ಮಿನಿಮಮ್ ಆಗಿ ಇಷ್ಟಂತ ಇಡ್ಬೇಕಂತ ಹೇಳ್ತಾರೆ. ಮಿನಿಮಮ್ ಹೇಳ್ತಾರೆ. ನೋಡೋಣ ನೆಕ್ಸ್ಟ್ ಏನಾಯ್ತು ಅಂತೇಳಿ. ವಾಟ್ ಹ್ಯಾಪನ್ಸ್ ನೆಕ್ಸ್ಟ್? ಈ ಒಂದು ವರದಿ ಅಷ್ಟು ಈ ಕಮಿಷನ್ ಇದೆಯಲ್ರಿ, ಕಾಕಾ ಸಾಹೇಬ್ ಕಾಲೇಕರ್ ಸಮಿತಿ ಜಾತಿಯ ಮಾನದಂಡವನ್ನಾಗಿ ಇಟ್ಟುಕೊಂಡಿದ್ದದು. ಓನ್ಲಿ ಜಾತಿ 2399 ಜಾತಿಗಳನ್ನ ನೀವು ಇದರಲ್ಲೇ ಸೇರಿಸ್ಬೇಕಂತ. ಇದರಲ್ಲಿ ಹಿಂದುಳಿದ ವರ್ಗದಲ್ಲಿ ಆ ಪಟ್ಟಿಯನ್ನ ಕೊಡ್ತಾರೆ. ಸೊ ಅಂತದೊಂದು ಪಟ್ಟಿ ಕೊಟ್ಟಾಗ ಎಲ್ಲರ ವಿರೋಧಕ್ಕೆ ಕಾರಣವಾದಂತ ನಮ್ಮ ಕಾಕಾ ಕಾಲೇಕರ್ ಸಾಹೇಬ್ ಇವರ ಒಂದು ಕಮಿಷನ್ ಯಾವುದೇ ರೀತಿ ಅನುಷ್ಠಾನಗೊಳ್ಳೋದಿಲ್ಲ, ಇಂಪ್ಲಿಮೆಂಟೇಷನ್ ಆಗೋದಿಲ್ಲ. ನೆಕ್ಸ್ಟ್ ವಿ ಕಮ್ ಟು ದ ಮಂಡಲ್ ಕಮಿಷನ್. ಮಂಡಲ್ ಕಮಿಷನ್ಗೆ ನಾವು ಚರ್ಚೆ ಮಾಡಿದ್ರೆ, ಮಂಡಲ್ ಕಮಿಷನ್ ಇವರು ಮಂಡಲ್ ಅನ್ನೋ ಒಬ್ಬ ವ್ಯಕ್ತಿ ಇದಾರ್ರಿ, ಮೂಲತಃ ಬಿಹಾರದ ಮುಖ್ಯಮಂತ್ರಿಗಳಾಗಿದ್ದರು. ಬಿಹಾರದ ಮುಖ್ಯಮಂತ್ರಿಗಳು. ನೆಕ್ಸ್ಟ್ ನೋಡೋದಾದ್ರೆ ಇವರ ಒಂದು ನೇತೃತ್ವದಲ್ಲಿ ಭಾರತದಾದ್ಯಂತ ಒಂದು ಆಯೋಗವನ್ನ ರಚನೆ ಮಾಡಿ ನೇತೃತ್ವದಲ್ಲಿ ಇರೋ ರಿಪೋರ್ಟ್ ಅನ್ನ ಕೇಳುತ್ತೆ ಸರ್ಕಾರ. ಮಂಡಲ್ ಆಯೋಗವನ್ನು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಆಯೋಗ ಅಂತಾನೆ ಕರೀತಾರೆ. ಇಟ್ ವಾಸ್ ಅನ್ ಇಂಡಿಯನ್ ಕಮಿಷನ್ ಎಸ್ಟಾಬ್ಲಿಷ್ಡ್ ಇನ್ 1979. ದೆನ್ ಯಾವಾಗ ರಿಪೋರ್ಟ್ ಕೊಡ್ತಿರಿದೆ? 1980. ಒಂದೇ ವರ್ಷದಲ್ಲಿ ರಿಪೋರ್ಟ್ ಅನ್ನು ಕೊಡುತ್ತೆ ಸರ್ಕಾರಕ್ಕೆ, ವರದಿಯನ್ನು ಸಲ್ಲಿಸುತ್ತೆ ಮಂಡಲ್ ಅವರ ಒಂದು ಆಯೋಗದ ಅಧ್ಯಕ್ಷರು. ಇದು ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂಗೆ ಎರಡನೇ ಆಯೋಗ. ಫಸ್ಟ್ ಆಯೋಗ ಯಾವ್ದ್ರಿ? ಕಾಕಾ ಕಾಲೇಕರ್ ಸಾಹೇಬ್. ಓಕೆ, ಕಾಕಾ ಅಂತ ನೆನ್ಪಿಟ್ಕೊಳ್ಳಿ ಸಾಕು. ಕಾಕಾ ಸಾಹೇಬ್ ಇವರ ಒಂದು ನೇತೃತ್ವದಲ್ಲಿ ಮೊದಲ ಆಯೋಗ ಆಗುತ್ತೆ. ಎರಡನೇ ಆಯೋಗ ಯಾರ ನೇತೃತ್ವದಲ್ಲಿ? ಮುಖ್ಯಮಂತ್ರಿ ಆದಂತ, ಬಿಹಾರದ ಮಾಜಿ ಮುಖ್ಯಮಂತ್ರಿಗಳಾದಂತ ಮಂಡಲ್ ಫುಲ್ ನೇಮ್ ದಟ್ ಇಸ್ ಬಿ.ಪಿ. ಮಂಡಲ್ ಅಂತ ಕರಿತೀವಿ. ಬಿ.ಪಿ. ಮಂಡಲ್ ಒಂದು ನೇತೃತ್ವದಲ್ಲಿ. ಎಸ್, ನೋಡಿ, ವಾಟ್ ಇಸ್ ದ ಪರ್ಪೋಸ್ ಆಫ್ ದಿಸ್ ಬಿ.ಪಿ. ಮಂಡಲ್ ಕಮಿಷನ್? ಇವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನ ಗುರುತಿಸುವ, ಅವರ ಸ್ಥಿತಿಗತಿಗಳನ್ನು ಸುಧಾರಿಸುವ ಕ್ರಮಗಳನ್ನ ಶಿಫಾರಸು ಮಾಡುವ ಒಂದು ಕಾರ್ಯವನ್ನ ಮಾಡ್ತಾರೆ. ಯಾಕಂದ್ರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವರು ಈ ರೀತಿಯಲ್ಲಿ ಅವರು ಡಿವೈಡ್ ಅನ್ನ ಮಾಡ್ತಾ ಹೋಗ್ತಾರೆ. ಹಲವಾರು ರೀತಿಯಲ್ಲಿ ಡಿವೈಡ್ ಅನ್ನ ಮಾಡಿ ಅಧ್ಯಯನ ಮಾಡ್ತಾರೆ. ದ ಕಮಿಷನ್ ವಾಸ್ ಚೇರ್ಡ್ ಬೈ ಬಿ.ಪಿ. ಮಂಡಲ್, ಎ ಮೆಂಬರ್ ಆಫ್ ಪಾರ್ಲಿಮೆಂಟ್. ಈವನ್ ಆಲ್ಸೋ ಅವರು ಸಂಸದರು ಕೂಡ ಆಗಿದ್ರು ಇನ್ ದಟ್ ಟೈಮ್. ಅದೇ ರೀತಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಕೂಡ ಆಗಿದ್ರು. ದೆನ್ ಈ ರೆಕಮೆಂಡೆಡ್ ದಟ್ ಫೈನಲಿ ಏನ್ ರೆಕಮೆಂಡ್ ಮಾಡ್ತಾರೆ ಇವರು ಕೂಡ ಅಷ್ಟೇ ರೀ. ಇವರು ಎಷ್ಟು ಜಾತಿಗಳನ್ನು ನಾವು ಇವ್ರು ನೋಡ್ತೀವಿ, ಯಾರನ್ನ? ಇವರು ಕಾಕಾ ಕಾಲೇಕರ್ ಸಾಹೇಬ್ 2399 ಜಾತಿಗಳನ್ನ ಸೇರಿಸಿದ್ರು ಒಬಿಸಿಗೆ. ಬಟ್ ನಮ್ಮ ಬಿ.ಪಿ. ಮಂಡಲ್ ಅವರು ಸಾಮಾನ್ಯ ಅಲ್ಲ, ಇವ್ರಕ್ಕಿಂತ ಒಂದು ಸ್ವಲ್ಪ ಮುಂದೆನೆ ಹೋಗ್ತಾರೆ. 1500 ಜಾಸ್ತಿನೇ ತಗೊಳ್ತಾರೆ. ಎಷ್ಟು ಸರ್? ಸರಿ, ಸುಮಾರು 3743 ಎಷ್ಟು? 3743 ಜಾತಿಗಳನ್ನು ಒಬಿಸಿ ಪಟ್ಟಿಯಲ್ಲಿ ಸೇರಿಸ್ರಿ ಅಂತ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾರೆ, ರೆಕಮೆಂಡ್ ಮಾಡ್ತಾರೆ. ಇದು ಸಾಧ್ಯನಾ? ಇದು ಕೂಡ ಒಂದು ರೀತಿಯಲ್ಲಿ ಬರೀ ಜಾತಿ ಅಂತಾನೆ ಹೋಗ್ತಾ ಇದಾರೆ ಇವರು. ಎಲ್ಲರನ್ನೂ ಒಬಿಸಿಲಿ ಸೇರ್ಸಂಗ ಆಗ್ಬಿಡುತ್ತೆ. ಈಗ 3743 ಜಾತಿಗಳು ಇಡೀ ದೇಶದ ತುಂಬಾ ರೀ, ನಾಟ್ ಓನ್ಲಿ ಒನ್ ಸ್ಟೇಟ್. ಓಕೆನಾ, ಎಲ್ಲ ದೇಶದಾದ್ಯಂತ. ನಂತರ ಏನಾಯ್ತು ಅಂತ ನೋಡೋದಾದ್ರೆ, ಇಲ್ಲಿ ಈ ಟೈಮಲ್ಲಿ ವಿ.ಪಿ. ಸಿಂಗ್ ಅವರು ಪ್ರಧಾನಮಂತ್ರಿಗಳು. ವಿ.ಪಿ. ಸಿಂಗ್ ಅವರು ಪ್ರಧಾನಮಂತ್ರಿಗಳು ಇರ್ತಾರೆ, ರೈಟ್? ಈ ಒಂದು ಮಂಡಲ್ ಅವರ ಕಮಿಷನ್ ಅನ್ನ ಸುಪ್ರೀಂ ಕೋರ್ಟ್ ಕೂಡ ತನ್ನ ಒಂದು ಬಳಿಗೆ ತಗೊಳುತ್ತಾರೆ. ತನ್ನ ಬಳಿಗೆ ಈ ವರದಿಯನ್ನ ಮಂಡಲ್ ಅವರ ಒಂದು ವರದಿಯನ್ನ ತಗೊಳುತ್ತೆ. ಆಮೇಲೆ ಏನಾಗುತ್ತೆ, ಇದನ್ನ ಸುಪ್ರೀಂ ಕೋರ್ಟ್ ಒಪ್ಪುತ್ತೆ. ಏನ್ ಹೇಳುತ್ತೆ? ಚೆನ್ನಾಗಿದೆ, ಇದರಲ್ಲಿ ಯಾವುದೇ ರೀತಿ ತಪ್ಪು ಮಾಹಿತಿ ಇಲ್ಲ, ಬಹಳ ನೀಟಾಗಿ ಇವರು ವರದಿಯನ್ನ ಸಲ್ಲಿಸಿದ್ದಾರೆ. ಸೊ ಈ ವರದಿ ಆಧಾರದ ಮೇಲೆ ನೀವು ರಿಸರ್ವೇಶನ್ ಅನ್ನು ಕೊಡಬಹುದು. ಆದ್ರೆ ಒಂದು ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಇಷ್ಟು ಜಾತಿಗಳು ಬೇಡ, ಸ್ವಲ್ಪ ಇದರಲ್ಲಿ ತೆಗಿತಾರೆ. ಒಂದು 1500 ಒಂದು ಜಾತಿಗಳನ್ನಷ್ಟೇ ಇವರು ಇಲ್ಲಿ ಮೀಸಲಿಡ್ತಾರೆ. 3743 ಹೇಳಿದ್ದಾರೆ. ಇಷ್ಟು ಜಾತಿಗಳು ಬೇಡ, ಬದಲಿಗೆ ಕೆಲವು ಜಾತಿಗಳಿಗೆ ನೀವು ಕೊಡ್ರಿ ಮೀಸಲಾತಿಯನ್ನ ಅಂತ ಹೇಳ್ತಾ ಹೋಗ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ
ಇದು ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ, 27% ಮೀಸಲಾತಿ ಕೊಡೋದಕ್ಕೆ ಒಪ್ಪಿಕೊಳ್ಳೋದು 20%, 27%. ಈ ನಿಟ್ಟಿನಲ್ಲಿ ಏನೇನ್ ಹೇಳುತ್ತೆ ಅಂತಂದ್ರೆ, ಇಲ್ಲಿ ಸುಪ್ರೀಂ ಕೋರ್ಟ್ ಒಂದು ಕಿವಿ ಮಾತನ್ನು ಕೂಡ ಹೇಳುತ್ತಾರೆ. ಇಡೀ ಒಂದು ದೇಶದ ಜನತೆಗೆ ಅಥವಾ ಸರ್ಕಾರಕ್ಕೆ ಏನಂತ ಹೇಳುತ್ತೆ, ಇನ್ನು ಮುಂದೆ ನೋಡಿ, ನೀವು ಯಾವುದೇ ರೀತಿಯಲ್ಲಿ 50% ಮೀಸಲಾತಿಯನ್ನ ದಾಟಬಾರದು. 50% ಒಳಗೆ ಬಹಳ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ BP ಮಂಡಲ್ ಅವರು. ಅವ್ರಿಗೆ ಅವರು ನೀವು ರೆಸ್ಪೆಕ್ಟ್ ಕೊಟ್ಟು ಅವರ ವರದಿಯನ್ನು ನೀವು ಶಿಫಾರಸು ಮಾಡಿ ಅಂತೇಳಿ. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಸುಮಾರು 15% ಒಂದು ಎಸ್ಸಿಗೆ, 15.5% ಎಸ್ಸಿಗೆ, ಅದೇ ರೀತಿಯಲ್ಲಿ 7.5% ಎಸ್ಟಿಗೆ, ಇನ್ನು ಉಳಿದಂತೆ 27% OBCಗೆ ಮೀಸಲಾತಿಯನ್ನು ಕೊಡಬೇಕು. 50% ಆಗುತ್ತೆ ರೌಂಡ್ ಫಿಗರ್ ಅಲ್ಲಿ. ಈ ನಿಟ್ಟಿನಲ್ಲಿ ಅವರು ಮೀಸಲಾತಿಯನ್ನು ಕೊಡೋದಕ್ಕೆ ಇಷ್ಟ ಪಡ್ತಾರೆ. ಎಸ್ ನೋಡಿ, ಆಲ್ಮೋಸ್ಟ್ ಇದರ ಆಧಾರದ ಇವತ್ತಿಗೂ ಕೂಡ ನಮ್ಮ ಭಾರತದಾದ್ಯಂತ ಇವತ್ತಿಗೂ ಕೂಡ BP ಮಂಡಲ್ ಅವರು ಕೊಟ್ಟಂತ ಒಂದು ಶಿಫಾರಸಿನ ಆಧಾರದ ಮೇಲೆ ರಿಸರ್ವೇಶನ್ ಇರೋದು SC ST ಮತ್ತೆ OBCಗೆ ಸಂಬಂಧಪಟ್ಟಂಗೆ. ಎಸ್, ದಿಸ್ ಇಸ್ ನಾಟ್ ಮಚ್ ಇಂಪಾರ್ಟೆಂಟ್, ಡೋಂಟ್ ವರಿ. ವಿಲ್ ಗೋ ಟು ದ ಸರ್ ಲೆಸ್ಲಿ ಕ್ರೀರಿ ಮಿಲ್ಲರ್. ನೋಡಿ ಹಿಂಗಿದೆ, ಲೆಸ್ಲಿ ಕ್ರೀರಿ ಮಿಲ್ಲರ್ ಅಂತೇಳಿ, ಲೆಸ್ಲಿ ಮಿಲ್ಲರ್ ಅಂತ ಕೂಡ ಕರಿತೀವಿ. ಇವರ ಆಯೋಗ ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಿದೆ. ಕರ್ನಾಟಕ, ಐ ಥಿಂಕ್ ಇಲ್ಲಿ ಕರ್ನಾಟಕ ಬರಬೇಕಾಗುತ್ತೆ. ನಾನು ಇಲ್ಲಿ ಹಾಕಿದ್ದೇನೆ. ಎನಿಹೌ ಇದು ಕರ್ನಾಟಕದ ಭಾಗದಲ್ಲಿ ಬರುತ್ತೆ, ಡೋಂಟ್ ವರಿ. ಸರ್ ಲೆಸ್ಲಿ ಮಿಲ್ಲರ್ ಅಂತ ಕೂಡ ಫೇಮಸ್ ಆದಂತ ಲೆಸ್ಲಿ ಮಿಲ್ಲರ್ ಅಂತೇಳಿ ಹೆಸರು ನೋಡಿ, ಸ್ಪಷ್ಟವಾಗಿ ಓದಿ. ಇವ್ರು ಏನ್ ಹೇಳ್ತಾರೆ ಸರ್ ಹಾಗಾದ್ರೆ, ಇದು ಕರ್ನಾಟಕದ ಒಂದು ರಿಸರ್ವೇಶನ್. ನಾವು ರಾಷ್ಟ್ರ ಮಟ್ಟದಲ್ಲಿ ಎರಡು ರಿಸರ್ವೇಶನ್ ಕಮಿಷನ್ ನೋಡ್ತೀವಿ. ಒಂದು ಕಾಕಾ ಕಾಲಿಕರ್ ಸಾಹೇಬು, ಇನ್ನೊಂದು ಯಾವ್ದ್ರಿ BP ಮಂಡಲ್. ಎರಡೇ ಕಮಿಷನ್ಗಳು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು. ಎರಡು ಕಮಿಷನ್ಗಳು, ಇನ್ನೊಂದು ಕಾಕಂದು, ಇನ್ನೊಂದು ಮಂಡಲದ್ದು. ಇವರಿಬ್ಬರದು ಕಮಿಷನ್ ಏನ್ರಿ, ಇವರಿಬ್ಬರ ಆಯೋಗಗಳು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಡ್ತವೆ ಡೈರೆಕ್ಟ್ ಆಗಿ. ಉಳಿದೆಲ್ಲ ಕಮಿಷನ್ಗಳು ಇನ್ನು ಮುಂದೆ ಹೋದವೆಲ್ಲವೂ ನಮ್ಮ ರಾಜ್ಯಕ್ಕೆ ಸಂಬಂಧಪಡ್ತವೆ. ಈ ಲೆಸ್ಲಿ ಮಿಲ್ಲರ್ ಒಂದು ಕ್ರೀರಿ ಮಿಲ್ಲರ್, ನಾನು ಆಗ್ಲೇ ವಿಶ್ವೇಶ್ವರಯ್ಯನವ್ರದ್ದು ಹೇಳಿದ್ನಲ್ಲ, ಇದೇ ಒಂದು ಟೈಮಲ್ಲೇ ಆಗತ್ತೆ ನೋಡಿ. 4ನೇ ಕೃಷ್ಣರಾಜ ಒಡೆಯರ್ ಇರ್ತಾರೆ ಈ ಟೈಮಲ್ಲಿ. 4ನೇ ಕೃಷ್ಣರಾಜ ಒಡೆಯರ್ ಹತ್ರ ಬಹಳಷ್ಟು ಜನ ಹೋಗ್ತಾರೆ, ಈ ರೀತಿ ರಿಸರ್ವೇಶನ್ ಕೊಡಿಸಿ ನಮಗೆ ಅಂತೇಳಿ. ಈ ಟೈಮಲ್ಲಿ ನಮ್ಮ 4ನೇ ಕೃಷ್ಣರಾಜ ಒಡೆಯರ್ ಏನ್ ಮಾಡ್ತಾರೆ ಅಂತಂದ್ರೆ, ಬ್ರಿಟಿಷ್ ಅಧಿಕಾರಿ ಲೆಸ್ಲಿ ಕ್ರೀರಿ ಮಿಲ್ಲರ್ ಅವರಿಗೆ ಈ ಒಂದು ಕೆಲಸವನ್ನು ಕೊಡ್ತಾರೆ. ಈ ರೀತಿಯಲ್ಲಿ ರಿಸರ್ವೇಶನ್ ಕೊಡ್ಲಿಕ್ಕೆ ನೀವು ನೇತೃತ್ವ ವಹಿಸಿ ಅಂತೇಳಿ ಇವರ ಬಳಿ ಕೇಳ್ಕೊತಾರೆ. ಸೊ ಇವರ ಒಂದು ನೇತೃತ್ವದಲ್ಲಿ ಈ ಒಂದು ಆಯೋಗ ರಚನೆ ಆಗುತ್ತೆ. ಓಕೆನಾ? ಎಸ್, ಮುಂದೆ ಏನಾಯ್ತು ಸರ್, ಲೆಸ್ಲಿ ಕ್ರೀರಿ ಮಿಲ್ಲರ್ ಮದ್ರಾಸ್ ಪ್ರೆಸಿಡೆಂಟ್ ಮತ್ತು ಮೈಸೂರು ನ್ಯಾಯಾಲಯದಲ್ಲಿ ಸೇವೆ ಸಲ್ಲಿಸಿದ್ರು. ಒಂದು ಜಸ್ಟಿಸ್ ಅಂತ ಹೇಳ್ಬೋದು. ಇವರು ಲಾಯರ್ ಆಗಿದ್ರು, ಜಡ್ಜ್ ಆಗಿದ್ರು. ನಂತರ ಭಾರತೀಯ ನಾಗರಿಕ ಸೇವೆಯಲ್ಲಿ IAS ಆಫೀಸರ್ ಕೂಡ ಆಗಿದ್ರು. ಆಮೇಲೆ ಆ ಟೈಮಲ್ಲಿ ICS ಅಂತ ಕರಿತಾ ಇದ್ರು. ICS ಅಂದ್ರೆ ಇಂಪೀರಿಯಲ್ ಸಿವಿಲ್ ಸರ್ವಿಸ್, ನಾಟ್ ಇಂಡಿಯನ್ ಸಿವಿಲ್ ಸರ್ವಿಸ್ ಅಲ್ಲ, ಇಂಪೀರಿಯಲ್ ಸಿವಿಲ್ ಸರ್ವಿಸ್ ಆಗಿತ್ತು ಆ ಟೈಮಲ್ಲಿ. ನೆಕ್ಸ್ಟ್ ನೋಡಿ, ಸರ್ಕಾರಿ ಹುದ್ದೆಗಳಲ್ಲಿ ಬ್ರಾಹ್ಮಣೇತರರಿಗೆ ಪ್ರಾತಿನಿಧ್ಯ. ಬ್ರಾಹ್ಮಣರು ಇಲ್ಲಿ ಬರೋದಿಲ್ಲ, ಬ್ರಾಹ್ಮಣರನ್ನು ತೆಗೆದೇ ಬಿಟ್ಬಿಡ್ತಾರೆ ಪೂರ್ತಿಯಾಗಿ. ಬ್ರಾಹ್ಮಣರನ್ನ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಇಲ್ಲಿ. ಬ್ರಾಹ್ಮಣರನ್ನು ಬಿಟ್ಟು ಎಲ್ಲರಿಗೂ ಮೀಸಲಾತಿ ಬಗ್ಗೆ ಮಾತಾಡ್ತಾರೆ. 1919ರಲ್ಲಿ ಮಿಲ್ಲರ್ ಸಮಿತಿ ವರದಿಗೆ ಅವರು ಹೆಚ್ಚು ಹೆಸರುವಾಸಿಯಾಗಿದ್ದಾರೆ. ಯಾರು? ಮಿಲ್ಲರ್. ನೆಕ್ಸ್ಟ್ ಏನಾಯ್ತು, ಮೈಸೂರಿನಲ್ಲಿ ಒಕ್ಕಲಿಗ ಲಿಂಗಾಯತ ನಾಯಕನ ನೇತೃತ್ವದಲ್ಲಿ ಬ್ರಾಹ್ಮಣೇತರ ಇವ್ರನ್ನ ಸಪರೇಟ್ ಬಿಡ್ತಾರೆ. ಲಿಂಗಾಯತರು ಒಕ್ಕಲಿಗರು ಒಂದ್ ಕಡೆ ಹಾಕ್ತಾರೆ. ಆಮೇಲೆ ಬ್ರಾಹ್ಮಣೇತರ ನೇತೃತ್ವ ಚಳವಳಿಗೆ ಮೈಸೂರಿನ ಮಹಾರಾಜರನ್ನು ಸಂಪರ್ಕಿಸುತ್ತೆ. ನಂತರ ಮಹಾರಾಜ ಶ್ರೀಕೃಷ್ಣ ಒಡೆಯರ್, 4ನೇ ಶ್ರೀಕೃಷ್ಣ ಒಡೆಯರ್ ಏನ್ ಮಾಡ್ತಾರೆ ಇಲ್ಲಿ ಅಂತಂದ್ರೆ, ಜಸ್ಟಿಸ್ ಮಿಲ್ಲರ್ ಅವರ ಅಡಿಯಲ್ಲಿ ಸಮಿತಿಯನ್ನ ರಚನೆ ಮಾಡ್ತಾರೆ. 23 ಆಗಸ್ಟ್ 1918ರಂದು ಏನೆಲ್ಲ ರೆಕಮೆಂಡೇಶನ್ ಮಾಡ್ತಾರೆ. ಇವರು ಕೂಡ ಸಾಕಷ್ಟು ರೆಕಮೆಂಡೇಶನ್ ಮಾಡ್ತಾರೆ. 7 ವರ್ಷಗಳಿಗಿಂತ ಹೆಚ್ಚಿಲ್ಲದ ಅವಧಿಯೊಳಗೆ ಅರ್ಧಕ್ಕಿಂತ ಕಡಿಮೆ ಇಲ್ಲದ ಉನ್ನತ ಮತ್ತು 3/2 ಕಡಿಮೆ ನೇಮಕಾತಿಗಳನ್ನ ಸೇವೆಗೆ ಪ್ರತಿ ದರ್ಜೆಯಲ್ಲೂ ಮತ್ತು ಸಾಧ್ಯವಾದಷ್ಟು ಪ್ರತಿ ಕಚೇರಿಯಲ್ಲಿ ಸಮುದಾಯಗಳ ಸದಸ್ಯರು ಹೊಂದಿರಬೇಕು ಅಂತ ಹೇಳ್ತಾ ಹೋಗ್ತಾರೆ. ಎಷ್ಟು ಇವರು 2/3, 3/2 2/3 ಒಂದು ಸ್ಥಾನ ಇರಬೇಕು ಅಂತ. 3ರಲ್ಲಿ 2 ಸ್ಥಾನ ಈ ಹಿಂದುಳಿದ ವರ್ಗದವರಿಗೆ ಕೊಡಬೇಕು ಅನ್ನೋ ಒಂದು ಏನು ಬೇಡಿಕೆಯನ್ನ ಇಲ್ಲಿ ಇಡ್ತಾರೆ. 2/3 ಬ್ರಾಹ್ಮಣ ಸಮುದಾಯವನ್ನು ಹೊರತುಪಡಿಸಿ, ಬ್ರಾಹ್ಮಣ ಸಮುದಾಯ ಬಿಟ್ಟು ಹಿಂದೆ ಒಳಗಾದ ಪ್ರೊಫೆಸರ್ ಕ್ಲಾಸ್ ಹೊರಗೆ ಸಂಬಂಧಪಟ್ಟಂಗೆ ಅಭ್ಯರ್ಥಿಗಳು ಲಭ್ಯವಿದ್ದಾಗ ಆದ್ಯತೆಯನ್ನು ನೀಡಲಾಗ್ತದೆ. ಹಿಂದುಳಿದ ವರ್ಗಗಳ ಶಿಕ್ಷಕರಿಗೆ ವಿಶೇಷ ಮತ್ತು ಹೆಚ್ಚುವರಿ ಭತ್ಯೆ ಕೂಡ ಕೊಡಬೇಕಂತ ಹೇಳ್ತಾರೆ. ಅಸ್ತಿತ್ವದಲ್ಲಿರುವ ಭಾರತೀಯ ಮತ್ತು ವಿದೇಶಿ ವಿದ್ಯಾರ್ಥಿಗಳಿಗೆ 3/2 ಸಂಖ್ಯೆಯಲ್ಲಿ ಮುಂದಿನ 5 ವರ್ಷಗಳವರೆಗೆ ಅವರಿಗೆ ಮೀಸಲಾತಿ ಕೊಡಬೇಕು. ನೋಡಿ,
ಫಾರಿನ್ ನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಅವತ್ತೇನಾದ್ರೂ ಇಲ್ಲಿ ಹಿಂದುಳಿದ ವರ್ಗದಲ್ಲಿ ಇದ್ರೆ ಅವ್ರಿಗೂ ಕೂಡ ರಿಸರ್ವೇಶನ್. ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ನಿರ್ದಿಷ್ಟ ಅನುಪಾತದಲ್ಲಿ ಸೀಟ್ಗಳನ್ನ ಮೀಸಲಿಡಬೇಕು. ಜೊತೆಗೆ ಸಾರ್ವಜನಿಕ ಸೇವೆಗೆ ನೇಮಕಾತಿಗಳ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳ ಸಂದರ್ಭದಲ್ಲಿ ಸೇವೆಗೆ ವಯಸ್ಸಿನ ಮಿತಿ 25ರಿಂದ 28ಕ್ಕೆ ಇರಿಸಬೇಕಂತೇಳಿ ಇದೇ ವರದಿ ಶಿಫಾರಸಿನ ಆಧಾರದ ಮೇಲೆ ಚರ್ಚೆ ಆಗುತ್ತೆ ಮುಂದಿನ ದಿನಮಾನಗಳಲ್ಲಿ. ನೆಕ್ಸ್ಟ್ ಏನಾಗುತ್ತೆ, ಮಿಲ್ಲರ್ ಅವರು ಈ ವರದಿಯನ್ನ ಅಯ್ಯರ್ ಮತ್ತು ರಂಗ ಅಯ್ಯಂಗಾರ್ ಅಂತ ಇರ್ತಾರೆ, ಇವರು ಒಪ್ಪೋದಿಲ್ಲ. ಇವರು ಏನಂತಂದ್ರೆ ಆ ಟೈಮಲ್ಲಿ ಕೆಲವು ಏನು ಬ್ರಾಹ್ಮಣ ಸಮುದಾಯದ ಕೆಲವು ಬಹಳ ಪ್ರಮುಖ ವ್ಯಕ್ತಿಗಳು ಅಂತಾನೆ ಹೇಳ್ಬೋದು, ಅವರು ಒಪ್ಪೋದಿಲ್ಲ, ತಿರಸ್ಕಾರ ಮಾಡಿಬಿಡ್ತಾರೆ. ಹಾಗಾಗಿ ಇಲ್ಲಿ ಇವರೆಲ್ಲ ತಿರಸ್ಕಾರದ ಮೇರೆಗೆ ಇವನ್ ಆಲ್ಸೋ ವಿಶ್ವೇಶ್ವರಯ್ಯ ಸ್ವತಃ ತಮ್ಮ ಒಂದು ಹುದ್ದೆಗೆ ರಾಜೀನಾಮೆ ಕೊಟ್ಟು ಬಿಡ್ತಾರೆ. ಆದ್ರೂ ಕೂಡ ಇದನ್ನೆಲ್ಲ ಲೆಕ್ಕಿಸದೆ ಮೈಸೂರಿನ ರಾಜರು ಆ ಒಂದು ವರದಿಯನ್ನ ಏನು ಅನುಷ್ಠಾನಕ್ಕೆ ತರ್ತಾರೆ. ಯಾರ್ದನ್ನು ಕೇರ್ ಮಾಡೋದಿಲ್ಲ. ದೆನ್ ವಿ ಕಮ್ ಟು ದ ರಿಸರ್ವೇಶನ್ ಇನ್ ಕರ್ನಾಟಕದ ಒಂದು ರಿಸರ್ವೇಶನ್ಗೆ ಸಂಬಂಧಪಟ್ಟಂಗೆ ಮಾತಾಡಿದ್ರೆ ಏನಿದೆ, ಈ ಒಂದು ಟೇಬಲ್ ಅನ್ನು ನೋಡಿ ನಿಮ್ಗೆ ರಿಸರ್ವೇಶನ್ ಅರ್ಥ ಆಗುತ್ತೆ. ನಾವು ಮುಂದಕ್ಕೆ ಹೋಗೋಣ, ಮುಂದೆ ಕೂಡ ಹೇಳ್ತೀನಿ ಅದನ್ನ. ನಾಗನಗೌಡ ಕಮಿಟಿ ನೋಡಿ, ಈ ನಾಗನಗೌಡ ಕಮಿಟಿಗೆ ಸಂಬಂಧಪಟ್ಟಂಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಇಲ್ಲಿ ನಾಗನಗೌಡ ಸಮಿತಿಯು ಹಿಂದುಳಿದ ವರ್ಗಗಳ ಒಂದು ವರ್ಗೀಕರಿಸಲು ಮತ್ತು ಮೀಸಲಾತಿ ಪ್ರಮಾಣವನ್ನು ನಿರ್ಧರಿಸಲು ಮೈಸೂರು ಸರ್ಕಾರ 1960ರಲ್ಲಿ ಸ್ಥಾಪನೆ ಆಗುತ್ತೆ. ನಂತರ ನಾಗನಗೌಡ 1961ರಲ್ಲಿ ಈ ವರದಿಯನ್ನು ಸರ್ಕಾರಕ್ಕೆ ಶಿಫಾರಸು ಮಾಡ್ತಾರೆ. ಜೊತೆಗೆ The report led to the separation of ಲಿಂಗಾಯತ್ and ಒಕ್ಕಲಿಗ from backward class category. ಈ ವರದಿಯು ಲಿಂಗಾಯತ್ ಮತ್ತು ಒಕ್ಕಲಿಗರನ್ನು ಹಿಂದುಳಿದ ವರ್ಗದಿಂದ ಪ್ರತ್ಯೇಕಿಸಲು ಕಾರಣ ಆಗುತ್ತೆ. ಇವರನ್ನು ತೆಗೆದೇ ಬಿಡ್ತಾರೆ. ಇಲ್ಲಿ ಲಿಂಗಾಯತ್ ಮತ್ತು ಒಕ್ಕಲಿಗರನ್ನು ತೆಗೆದು ಬಿಡ್ತಾರೆ ನಾಗನಗೌಡ ಕಮಿಟಿಯಲ್ಲಿ. ಈ ಒಂದು ನಿಟ್ಟಿನಲ್ಲಿ ಏನಾಗುತ್ತೆ, ಇಲ್ಲಿ ಕೂಡ ಬಹಳಷ್ಟು ಭಿನ್ನಾಭಿಪ್ರಾಯಗಳು. ಜೊತೆಗೆ ಈ ಸಮಿತಿ ಅಧ್ಯಯನ ಕೈಗೊಂಡು ಒಂದು ವರದಿಯನ್ನು ಸಿದ್ಧಪಡಿಸುತ್ತೆ, ಸರ್ಕಾರಕ್ಕೆ ಸಲ್ಲಿಸುತ್ತೆ. 339 ಕಾಸ್ಟ್ಗಳನ್ನ ಇಲ್ಲಿ ಹಾಕ್ತಾರೆ. 399 ಜಾತಿಗಳಿಗೆ ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟ ಮೀಸಲಾತಿಯನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ 45% ರಿಸರ್ವೇಶನ್ ಕೊಡಬೇಕು. 45% ಯಾವ್ದ್ರಲ್ಲಿ, ಉದ್ಯೋಗದಲ್ಲಿ. ಇನ್ನು ಎಜುಕೇಶನ್ ಅಲ್ಲಿ 50% ಕೊಡಬೇಕು. ನಾಗನಗೌಡ ಅವರು ಈ ತರ ಹೇಳ್ತಾ ಹೋಗ್ತಾರೆ. ಇನ್ನು ರಿಸರ್ವೇಶನ್ ಅಂತ ಬಂದಾಗ ಕಂಪ್ಲೀಟ್ ಆಗಿ ಯಾವ ತರ ಅಂತಂದ್ರೆ ಎಸ್ಸಿಗೆ 15% ಹೇಳ್ತಾರೆ, ಎಸ್ಸಿಗೆ 15%, ಎಸ್ಟಿಗೆ 3%, ಜೊತೆಗೆ ಒಬಿಸಿಗೆ 50% ಕೊಟ್ಬಿಡಿ ಅಂತಾರೆ. ಈಗ ಎಷ್ಟಾಯ್ತು ಟೋಟಲ್ ಆಗಿ ಎಷ್ಟಾಯ್ತು, ಇದು ಐ ಥಿಂಕ್ 68% ಆಯ್ತು. ಇದು ಒಂದ್ ರೀತಿ ಸಂವಿಧಾನದ ವಿರುದ್ಧ ಆಗಿಬಿಡುತ್ತೆ. ಸುಪ್ರೀಂ ಕೋರ್ಟ್ ಅಂತ ಒಪ್ಪೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಸುಪ್ರೀಂ ಕೋರ್ಟ್ ಏನಾದ್ರು 50%ಗಿಂತ ಹೆಚ್ಚಾಗಿ ಯಾವುದೇ ರಾಜ್ಯಗಳು ಇಲ್ಲಿ ಮೀಸಲಾತಿಯನ್ನು ಹೊರಡಿಸ್ಬಿಟ್ರೆ ಮುಖ ಬೈಯುತ್ತಾರೆ. ಮುಖ ಬೈದು ಬಿಡುತ್ತೆ, ಕೇಳೋದಿಲ್ಲ ಬಿಡೋದಿಲ್ಲ. ಏನ್ರಿ ತಲೆ ಸರಿ ಇದೆ ಅಲ್ಲ ನಿಮ್ಗೆ, ಯಾರು 50ಕ್ಕಿಂತ ಜಾಸ್ತಿ ಮಾಡಂಗಿಲ್ಲ ಅಂತೇಳಿ ಇಂದಿರಾ ಸಾನ್ವಿ ಕೇಸಲ್ಲೂ ಕೂಡ ಆಗುತ್ತೆ. ಇವನ್ ಆಲ್ಸೋ ನಮ್ಮ ಮಂಡಲ್ ಕಮಿಷನ್ ಅಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಹೇಳುತ್ತೆ 50%ಗಿಂತ ಮೀಸಲಾತಿ ಜಾಸ್ತಿ ಆಗ್ಬಾರ್ದು ಅಂತೇಳಿ. ನೆನಪಲ್ಲಿ ಇಂದಿರಾ ಸಾನ್ವಿ ಕೇಸ್ ಕೂಡ ವರ್ಸಸ್ ಆಫ್ ಯೂನಿಯನ್ ಆಫ್ ಇಂಡಿಯಾ, ಆ ಒಂದು ಕೇಸಲ್ಲೂ ಕೂಡ ಅದೇ ತೀರ್ಪು ಹೊರಡಿಸುತ್ತಾರೆ. ಆದರೆ ಸರ್ಕಾರ ಈ ವರದಿಯಲ್ಲಿ ಕೆಲವೊಂದು ಮಾರ್ಪಾಡುಗಳನ್ನ ಮಾಡುತ್ತೆ. 1961ರಲ್ಲಿ ಒಂದು ಆದೇಶ ಹೊರಡಿಸುತ್ತೆ. ಜೊತೆಗೆ ಅದರಲ್ಲಿ ಹಿಂದುಳಿದ ವರ್ಗಗಳು ಅತಿ ಹಿಂದುಳಿದ 2 ತರ ಮಾಡ್ತಾರೆ. ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್, ಇನ್ನು ಮೋಸ್ಟ್ ಬ್ಯಾಕ್, ಅತಿ ಹಿಂದುಳಿದ ವರ್ಗ 2 ಗುಂಪುಗಳನ್ನಾಗಿ ಮಾಡ್ತಾರೆ ನಾಗನಗೌಡ ಒಂದು ಕಮಿಟಿಯಲ್ಲಿ. 28% ಮತ್ತು 22% ಅವರಿಗೆ ಸಪರೇಟ್. 50ರಲ್ಲಿ ಈಗ 50% ಓಬಿಸಿಗೆ ಅಂತ ಹೇಳ್ತಾರೆ ಅವರು, 50% ಓಬಿಸಿಗೆ ಅಲ್ವಾ, ಎಸ್ಸಿಗೆ 15%, ಇನ್ನು ಎಸ್ಟಿಗೆ 3%. ಸೊ ಈ ರೀತಿಯೆಲ್ಲ ನಾಗನಗೌಡ ಅವರು ಕೊಟ್ಟಿರ್ತಾರೆ ತಮ್ಮ ಒಂದು ಶಿಫಾರಸನ್ನು. 68% ಮಾಡಿ ಟೋಟಲ್ ಆಗಿ ಈ ವರದಿಯನ್ನು ಸಲ್ಲಿಸಿರ್ತಾರೆ ಸರ್ಕಾರಕ್ಕೆ. ಅದರಲ್ಲಿ ಓಬಿಸಿಗೆ ಸಂಬಂಧಪಟ್ಟಂಗೆ 50% ಅಲ್ವಾ, 50% ಅಲ್ಲಿ ನೋಡಿ, ಓಬಿಸಿಗೆ 50%, ಈ 50% ಅಲ್ಲಿ ನೋಡಿ ಎಷ್ಟು ಬ್ಯಾಕ್ವರ್ಡ್ ಕ್ಲಾಸ್ಗೆ 28%, ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಇರ್ತಾರಲ್ರಿ ಅವ್ರಿಗೆ 22 ಕೊಡಿ. ಭಾಗ ಮಾಡ್ಬಿಡಿ, ಅವರಲ್ಲಿ ಡಿವೈಡ್ ಮಾಡ್ಬಿಡಿ. ಸುಮ್ಮನೆ ಯಾಕಂದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ಅಂತಂದ್ರೆ ಎಲ್ಲರೂ ಒಂದೇ ರೀತಿ ಇಲ್ಲ, ಕೆಲವರು ರಿಚ್ ಇದಾರೆ, ಕೆಲವರು ಬಡವರು ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನೀವು ಡಿವೈಡ್ ಮಾಡ್ಬಿಡ್ರಿ, ಅಲ್ಲಿ ಇನ್ನೂ ಅವ್ರಿಗೆ ಯೂಸ್ ಆಗುತ್ತೆ ಅಂತ. 1968ರ ಒಂದು ತೀರ್ಪಿನಲ್ಲಿ ಮಾರ್ಪಾಡದ ಸರ್ಕಾರದ ಆದೇಶಗಳು ಇಲ್ಲಿ ಹೊರಡಿಸ್ತಾರೆ. ಆಮೇಲೆ ಈ ಒಂದು ರಿಪೋರ್ಟ್ ಅನ್ನ ಒಪ್ಪೋದಿಲ್ಲ. 30 ಇಂಪ್ಲಿಮೆಂಟೇಷನ್ ಆಗೋದಿಲ್ಲ. 30% ರಿಸರ್ವೇಶನ್ ವಾಸ್ ಗಿವನ್ ಟು ಆಲ್ ಬ್ಯಾಕ್ವರ್ಡ್ ಕ್ಲಾಸಸ್. 30% ರಿಸರ್ವೇಶನ್ ಅನ್ನು ಕೊಡ್ತಾರೆ, 50% ಕೊಡೋದಿಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿ, ಇನ್ಕಮ್ ಲಿಮಿಟ್. ಅವತ್ತಿನ ಒಂದು ಕಾಲದಲ್ಲಿ ಇನ್ಕಮ್ ಲಿಮಿಟ್ 2,000 ಇರ್ತಾರೆ. ಜೊತೆಗೆ ಟೋಟಲ್ 18% ರಿಸರ್ವೇಶನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್, 18% ಶೆಡ್ಯೂಲ್ ಕ್ಯಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್ ಇಬ್ಬರಿಗೂ ಅದು ಸೇಮ್ ಇರುತ್ತೆ. ಅವರು ಕರೆಕ್ಟ್ ಕೊಟ್ಟಿದ್ದಾರೆ. 15% ಎಸ್ಸಿಗೆ, ಇನ್ನು 3% ಎಸ್ಟಿಗೆ. ಇದರಲ್ಲಿ ಯಾವುದೇ ರೀತಿ ಚೇಂಜ್ ಇಲ್ಲ. ಬಟ್ ಅಲ್ಲಿ 30% ಆಗುತ್ತೆ ನೋಡಿ, ಅಲ್ಲಿ 30% ಆಗುತ್ತೆ. ಇಲ್ಲಿ ಸರ್ಕಾರ ಈ ತೀರ್ಮಾನ ತೆಗೆದುಕೊಳ್ಳು.
ಎಸ್ 1960ರಲ್ಲಿ ಡಾಕ್ಟರ್ ನಾಗನಗೌಡ ಅಧ್ಯಕ್ಷತೆಯಲ್ಲಿ ಹಿಂದುಳಿದ ವರ್ಗಗಳ ಆಯೋಗ ನೇಮಿಸಿತು. ಜೊತೆಗೆ ಮೊದಲ ಹಿಂದುಳಿದ ವರ್ಗ ಆಯೋಗ ಅಂತ ಕರಿತೀವಿ. ಆಯೋಗ 1961ರಲ್ಲಿ ಇದು ರಿಪೀಟ್ ಆಗಿದೆ ಅನ್ಸುತ್ತೆ ಅಲ್ವಾ? ಡೋಂಟ್ ವರಿ. ಇಲ್ಲಿದೆ ಕೆಲವು ವಿಚಾರಗಳು ಇಲ್ಲಿದ್ದಾವೆ. ರಿಪೀಟ್ ಆಗಿ ಸ್ವಲ್ಪ ರಿಪೀಟ್ ಆಗಿ ನೋಡಿ. 15% ರಿಸರ್ವೇಶನ್ ಫಾರ್ SC, 3% ಫಾರ್ ST, 50% ಫಾರ್ OBC, 60% ಮಾಡಿಬಿಟ್ರು. ಇದು ಸರ್ಕಾರ ಒಪ್ಕೊಳ್ಳೋದೇ ಇಲ್ಲ ಮೊದಲ. ಬಹಳಷ್ಟು ಇಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಸರ್ಕಾರ ಸುಪ್ರೀಂ ಕೋರ್ಟ್ ತಡೆ ಹಿಡಿತೆ ಇದನ್ನ. 63ರಲ್ಲಿ ಸರ್ಕಾರ SC ಗಳಿಗೆ 15%, ST ಗಳಿಗೆ 3 ಕರೆಕ್ಟ್ ಇದೆ. ಉಳಿದ OBC ಗಳಿಗೆ ಮಾತ್ರ 30 ಕೊಡ್ತಾರೆ ಅಂತ. 30 ಕೊಡ್ತಾರೆ. ಎಷ್ಟಾಯ್ತು ಈಗ? ಅರೌಂಡ್ 48% ಆಯ್ತಾ? 48%. ಎಸ್, ಡೆಫಿನೆಟ್ಲಿ 48% ಮೀಸಲಾಯ್ತು. ಅವರು 68% ಕೇಳಿದ್ರು, ಒಂದು 20% ಜಾಸ್ತಿನೇ ಕೇಳಿದ್ರು. ನಾವು ವಿ ಕಮ್ ಟು ದ ಹಾವನೂರು ಕಮಿಟಿ. ಇಟ್ಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕಮಿಟಿ ಇನ್ ದ ಎಂಟೈರ್ ಕರ್ನಾಟಕ ಹಿಸ್ಟ್ರಿ. ರೈಟ್? ಹಾವನೂರು ಆಯೋಗ ಎಂದು ಕರೆಯಲ್ಪಡುವ ಇದನ್ನ ಹಿಂದುಳಿದ ವರ್ಗಗಳ ಒಂದು ಏನು ಆಯೋಗಕ್ಕೆ ಸಂಬಂಧಪಟ್ಟಂತ ಒಂದು ಬೈಬಲ್ ಅಂತಾನೆ ಕರೀತಾರೆ. ಅಷ್ಟು ಮಟ್ಟಿಗೆ ಬಹಳ ಫೇಮಸ್ ಹಾವನೂರು ಆಯೋಗ ಎಂದು ಕರೆಯಲ್ಪಡುವ ಮೊದಲ ಹಿಂದುಳಿದ ವರ್ಗಗಳ ಆಯೋಗವು ಕರ್ನಾಟಕದ ಆಗಿನ ಮುಖ್ಯಮಂತ್ರಿ ದೇವರಾಜ ಅರಸು ಕಾಲದಲ್ಲಿ ಆಗುತ್ತೆ. ಆಮೇಲೆ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳು ಎದುರಿಸುತ್ತಿರುವ ಸಾಮಾಜಿಕ ಆರ್ಥಿಕ ಸಮಾನತೆ ಒಂದು ಪರಿಹರಿಸುವ ಗುರಿಯನ್ನು ಇಟ್ಕೊಂಡು ಏನ್ ಮಾಡ್ತಾರೆ, 1991ರಲ್ಲಿ ರಚನೆ ಆಗುತ್ತೆ. ಹಾವನೂರು ಅವರು ಅವರನ್ನು ದೇಶದ ಸಂವಿಧಾನದ ದಕ್ಷಿಣ ಆಫ್ರಿಕಾದ ಸಂವಿಧಾನಿಕ ಒಂದು ಸಲಹೆ ಕೂಡ ಕೇಳ್ತಾರೆ. ದಕ್ಷಿಣ ಆಫ್ರಿಕಾದಲ್ಲಿ ಇವ್ರನ್ನ ಸಲಹೆ ಕೇಳ್ತಾರೆ. ಎಷ್ಟು ಫೇಮಸ್ ಅಂತಂದ್ರೆ ಬಹಳ ಬುದ್ಧಿವಂತ ವ್ಯಕ್ತಿ ಈತ. 91ರಲ್ಲಿ ಇವನ್ ಆಲ್ಸೋ ಆ ಟೈಮಲ್ಲಿ ಇವರಿದ್ದಾಗ ಜಸ್ಟಿಸ್ ಇದ್ದಾಗ ದಕ್ಷಿಣ ಆಫ್ರಿಕಾದ ಒಂದು ದೇಶ ತಮ್ಮ ಸಂವಿಧಾನಕ್ಕೆ ಸಲಹಾ ಸಮಿತಿಗಾರರ ಆಗಿ ನೇಮಿಸಲು ಆಹ್ವಾನವನ್ನ ಕೊಟ್ಟಿರುತ್ತೆ. ನೋಡಿ, ಅಷ್ಟು ಮಟ್ಟಿಗೆ ಬಹಳ ಪ್ರಮುಖವಾದಂಥವ್ರು. ಈ ಹಾವನೂರು ಕಮಿಟಿಯಲ್ಲಿ ಎಷ್ಟು ಜನ ಸದಸ್ಯರು ಇರ್ತಾರೆ ಅಂತ ನೋಡೋದಾದ್ರೆ, ಹಾವನೂರು ಕಮಿಟಿಯಲ್ಲಿ ನಾನು ಡೈರೆಕ್ಟ್ ಇದು ವೆಬ್ಸೈಟ್ ಇಂದ ತಗೊಂಡಿದ್ದೆ. ಇದು ಡೈರೆಕ್ಟ್ ಏನಂತಂದ್ರೆ ಇಲ್ಲಿ PDF ಇದೆ, ಗೌರ್ಮೆಂಟ್ PDF ಇದೆ. ಆ ಗೌರ್ಮೆಂಟ್ PDF ಇಂದಾನೆ ತಗೊಂಡಿನಿ. ಯಾವುದೇ ರೀತಿ ನಿಮ್ಗೆ ಡೌಟ್ಸ್ ಇರಲ್ಲ ಅಂತ. ಯಾಕಂದ್ರೆ ಕೆಲವು ಪುಸ್ತಕದಲ್ಲಿ ಒಂದೊಂದು ಸ್ವಲ್ಪ ಮಿಸ್ಟೇಕ್ಸ್ ಇದ್ರೆ ಅದನ್ನು ತಿದ್ಕೊಳ್ಬಹುದು ನೀವು ಈಸಿಯಾಗಿ ಅಂತ. ಬೇಡ ನಾಯಕ ಸಮುದಾಯಕ್ಕೆ ಸಂಬಂಧಪಟ್ಟ ಒಂದೊಂದು ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಒಬ್ಬೊಬ್ಬರಲ್ಲಿ ಇರ್ತಾರೆ. ಬೇಡ ನಾಯಕ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಹಾವನೂರು ಅವರು ಇರ್ತಾರೆ, ಚೇರ್ಮನ್ ಆಗಿರ್ತಾರೆ, ಅವರು ಅಧ್ಯಕ್ಷರು. ಜೊತೆಗೆ ರಾಮಚಂದ್ರ ಇವರು ಕುರುಬ ಸಮಾಜಕ್ಕೆ ಸಂಬಂಧಪಟ್ಟಂತವ್ರು. ಶ್ರೀನಿವಾಸಲು ನಾಯ್ಡು ಇವರು ವೇಲಮ ಸಮಾಜಕ್ಕೆ ಸಂಬಂಧಪಟ್ಟಂತವ್ರು. ಇವರು ಎಷ್ಟು ಜನ ಮೆಂಬರ್ಗಳು, ಇವರೊಬ್ಬರೇ ಚೇರ್ಪರ್ಸನ್. ಆಮೇಲೆ ನಾಗಣ್ಣ ದೇವಾಂಗ ಸಮುದಾಯಕ್ಕೆ, ಮತ್ತೆ ಮಾಸನ ಶೆಟ್ಟಿ ಉಪ್ಪಾರ ಸಮುದಾಯಕ್ಕೆ, ಧರ್ಮಸಿಂಗ್ ಮುಖ್ಯಮಂತ್ರಿಗಳು ಆಗಿದ್ರಲ್ಲ ರಜಪೂತ್ ಸಮುದಾಯಕ್ಕೆ ಸೇರಿದವರು, ಮತ್ತೆ PT ಹಬೀಬ್ ಅನ್ನೋರು ಕ್ಷತ್ರಿಯ ಸಮುದಾಯಕ್ಕೆ ಸೇರಿದವರು. ಇವರೆಲ್ಲ ಒಂದೊಂದು ಕಮಿಟಿ ಆಧಾರದ ಮೇಲೆ. ಆದರೆ ಇಲ್ಲಿ ಈ ಕೆಲವು ವ್ಯಕ್ತಿಗಳನ್ನ ಬಿಟ್ಟು ಬಿಡ್ತಾರೆ. ಇವನ್ ಅರಸು ಫ್ಯಾಮಿಲಿಯನ್ನೇ ಬಿಟ್ಟು ಬಿಡ್ತಾರೆ. ಆ ಟೈಮಲ್ಲಿ ದೇವರಾಜ ಅರಸ ಮುಖ್ಯಮಂತ್ರಿ ಆಗಿರ್ತಾರೆ, ಅವರ ಒಂದು ಸಮುದಾಯವನ್ನೇ ಬಿಟ್ಟು ಬಿಡ್ತಾರೆ. ಬಹಳ ಬೇಜಾರಾಗ್ಬಿಡುತ್ತೆ ಅವರಿಗೆ. CM ಆಗಿದ್ದೀನಿ, ನನಗೆ ಸ್ವಲ್ಪ ಮರೆಯೋದಿಲ್ವಾ ಅನ್ನೋ ತರ ಆಗಿಬಿಡುತ್ತೆ. ಹಂಗಾಗಿನೇ ಈ ವರದಿಯನ್ನ ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹಿಂದುಳಿದ ವರ್ಗಗಳ ವರದಿಯನ್ನು ಹಾವನೂರು ವರದಿ ಎಂದು ಕರೀತಾರೆ. ಕರ್ನಾಟಕ ಸರ್ಕಾರಕ್ಕೆ 1975ರಲ್ಲಿ ಇದು ವರದಿ ಸಲ್ಲಿಸುತ್ತೆ. ಶೀಘ್ರದಲ್ಲಿ ಹಾವನೂರು ದೇವರಾಜ ಅರಸು ಸಚಿವಾಲಯಕ್ಕೆ ಸೇರಿಸಲಾಗುತ್ತೆ. ವರದಿಯು ಅನುಷ್ಠಾನ ಪ್ರಮುಖ ಪಾತ್ರ ವಹಿಸುತ್ತೆ. ಡೆಫಿನೆಟ್ಲಿ ದೇವರಾಜ ಅರಸುಗೆ ಸಂಬಂಧಪಟ್ಟಂಗೆ ಅವರಲ್ಲಿ ತಡೆ ಹಿಡಿತಾರೆ ಸ್ವಲ್ಪ. ನೋಡಿ, ಇದು ಭಾರತದ ವಿವಿಧ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಹಂಚಿಕೆಗೆ ಮಾರ್ಗಸೂಚಿಗಳನ್ನು ಕೂಡ ಹಾಕ್ತದೆ. ಡೆಫಿನೆಟ್ಲಿ ಒಂದು ಬುನಾದಿ ಹಾಕುತ್ತೆ ಅಂತ ಹೇಳ್ಬೋದು. ಹಿಂದುಳಿದ ವರ್ಗಗಳ ಬೈಬಲ್ ಅಂತ ಕರೀತಾರೆ. ಅಷ್ಟು ಮಟ್ಟಿಗೆ ಬಹಳ ಫೇಮಸ್ ರೀ. ನಂತರ ಈ ವರದಿಯಿಂದ ಇಡೀ ಇವರು ದೇವರಾಜ ಅರಸು ಅವರೇ ಪ್ರಭಾವಿತರಾಗ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಿರಿಕ್ ಮಾಡ್ತಾರೆ. ಈ ವರದಿಯನ್ನು ಹಿಂದುಳಿದ ವರ್ಗಗಳ ಸಮಗ್ರ ವೈಜ್ಞಾನಿಕ ಅಧ್ಯಯನ ಎಂದು ಭಾರತದ ಸರ್ವೋಚ್ಚ ನ್ಯಾಯಾಲಯ ಕೂಡ ಹೊಗಳುತ್ತೆ ಈ ವರದಿಯನ್ನು. ರೆಕಮೆಂಡೇಶನ್ಸ್ ನೋಡಿ, ಬನ್ಸ, ಕೊಡಗರು, ಕ್ಷತ್ರಿಯ, ಮರಾಠ, ಕ್ರಿಶ್ಚಿಯನ್, ಜೈನರಂತ ಜಾತಿಗಳನ್ನ ಇವರು ಸೇರಿಸ್ತಾರೆ. ಇಲ್ಲಿ ಅವರು ಎಂದು ಪರಿಗಣಿಸಲಾಯಿತು. ಮತ್ತು ಮೀಸಲಾತಿ ಇವರಿಗೆಲ್ಲ ನೀಡಬಾರದು. ಜಾತಿ ಸಂಬಂಧಿತ ಇವರಿಗೆಲ್ಲ ನೀಡಬಾರದು ಅಂತ ಹೇಳ್ತಾರೆ. ಉಳಿದವರಿಗೆ ಕೊಡ್ಬೋದು. ನೋ, ಎಸ್ ನೋಡ್ಬೋದು. 10 ವರ್ಷಗಳ ನಂತರ ಇದನ್ನು ಪರಿಶೀಲನೆ ಮಾಡಬಹುದು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಜಾತಿ ಸಂಬಂಧಿತ ಹಿಂದುಗಳಿಗೆ ಮಾತ್ರ ವಿಶಿಷ್ಟವಾಗಿದೆ. ಆದ್ದರಿಂದ ಮೀಸಲಾತಿ ಉದ್ದೇಶಕ್ಕಾಗಿ ಮುಸ್ಲಿಮರು ಮತ್ತು ಕ್ರಿಶ್ಚಿಯನರನ್ನು ಹಿಂದುಳಿದ ವರ್ಗಗಳೆಂದು ಪರಿಗಣಿಸಬಾರದು ಅಂತ ಹೇಳ್ತಾರೆ ಇಲ್ಲಿ ಈ ಆಯೋಗ. ಕ್ರಿಶ್ಚಿಯನ್ ಮತ್ತು ಮುಸ್ಲಿಮರನ್ನು ಅವ್ರನ್ನ ಮೈನಾರಿಟಿ ಅನ್ಬೋದು ಅಂತ. ನೋಡಿ, 32%, 6%, ಮತ್ತೆ 10, 16% ಈ ರೀತಿಯಲ್ಲಿ ಇವರು ತಮ್ಮ ರಿಸರ್ವೇಶನ್ ಅನ್ನು ಹಂಚ್ತಾ ಹೋಗ್ತಾರೆ. ಎಸ್, ನೆಕ್ಸ್ಟ್ ಟಿ ವೆಂಕಟಸ್ವಾಮಿ ಕಮಿಷನ್ ಅಂತ ಬರುತ್ತೆ 1983ರಲ್ಲಿ. ಈ ವೆಂಕಟಸ್ವಾಮಿ ಆಯೋಗವಾಗಿತ್ತು. ಕರ್ನಾಟಕದಲ್ಲಿ ಜಾತಿಗಳ ಹಿಂದುಳಿದಿರುವಿಕೆ ನಿರ್ಧರಿಸಲು 1983ರಲ್ಲಿ ಈ ಒಂದು ಆಯೋಗ ನೇಮಕಗೊಳ್ಳುತ್ತೆ. ಸರ್ಕಾರ ಇದನ್ನ ತಿರಸ್ಕಾರ ಮಾಡುತ್ತೆ. ಎಸ್ಪೆಷಲಿ ಇದನ್ನ ಸರ್ಕಾರ ಒಪ್ಪೋದಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ, ಪ್ರಬಲ ಸಮುದಾಯಗಳು ಸರ್ಕಾರದಿಂದ ಬೆನ್ನೆಲುಬಾಗಿದ್ದರಿಂದ ಹೆಗ್ಡೆ ಸರ್ಕಾರ ಆ ಒಂದು ಟೈಮಲ್ಲಿ ರಾಮಕೃಷ್ಣ ಹೆಗಡೆ CM ಆಗಿರ್ತಾರೆ. ಅವ್ರ ಸರ್ಕಾರ ಇದನ್ನ ಒಪ್ಪೋದಿಲ್ಲ.
ಹಾಗಾದ್ರೆ ಈ ಎಂತ ಒಂದು ವಿಷಯವನ್ನ ಇವರು ರೆಕಮೆಂಡ್ ಅನ್ನು ಏನ್ ಕೊಟ್ರು ಸರ್? ಇವರು ತಿರಸ್ಕಾರ ಮಾಡುವಂತ ರೆಕಮೆಂಡ್ ಏನ್ ಕೊಟ್ರು? ಆಯೋಗ ಒಕ್ಕಲಿಗರು ಮತ್ತು ಲಿಂಗಾಯತರನ್ನು ಸಂಪೂರ್ಣವಾಗಿ ಪರಿಗಣಿಸಿದೆ. ಅವ್ರನ್ನ ಬಿಟ್ಟು ಬಿಟ್ಟಿತ್ತು, ಅವ್ರನ್ನ ಬಿಟ್ಟೇ ಬಿಟ್ಟಿತ್ತು. ಹಿಂಗ್ ಬಿಟ್ರೆ ಮತ್ತೆ ಇವರೆಲ್ಲ ಪ್ರಬಲ ಸಮುದಾಯ, ಇಂಥ ಒಂದು ಸಮುದಾಯಗಳನ್ನ ಬಿಟ್ಟುಬಿಟ್ರೆ ಮತ್ತೆ ರೊಚ್ಚಿಗೆಳ್ತಾರೆ. ಹಾಗಾಗಿ ಇವರ ವರದಿ ಇವನ ಅನುಷ್ಠಾನಕ್ಕೂ ಕೂಡ ಬರುವುದಿಲ್ಲ. ಪ್ರಬಲ ಸಮುದಾಯಗಳಾದ ಒಕ್ಕಲಿಗರು, ಲಿಂಗಾಯತರ, ಮನನೊಂದಿದರು ಮತ್ತು ವರದಿಯನ್ನು ವಿರೋಧಿಸ್ತಾರೆ. ಈ ಸಮುದಾಯಗಳ ಬೆಂಬಲಿತ ರಾಮಕೃಷ್ಣ ಹೆಗಡೆ ಸರ್ಕಾರದ ವರದಿಯನ್ನು ತಿರಸ್ಕಾರ ಮಾಡುತ್ತೆ. ಸರ್ಕಾರವು ಅವರು ರಾಮಕೃಷ್ಣ ಹೆಗಡೆ ಸರ್ಕಾರ ಏನ್ ನೀಡುತ್ತೆ, ಈ ವರದಿಯನ್ನು ತಿರಸ್ಕಾರ ಮಾಡುತ್ತೆ. ಎಸ್, ಏನು ನ್ಯೂನತೆಗಳಿದ್ದಾವೆ ಕೆಲವು. ಟೋಟಲ್ ಆಗಿ ಇವರು 17 ಸೆಕ್ಟರ್ಗೆ 17 ಇಂಡಿಕೇಟರ್ಸ್ ಅನ್ನ ಕೊಡ್ತಾರೆ. 17 ವಿಷಯವನ್ನ ಇಲ್ಲಿ ಮುಂದಿಟ್ಕೊಂಡು ವರದಿಯನ್ನ ಸಲ್ಲಿಸ್ತಾರೆ. ಈ ವರದಿಯಲ್ಲಿ ಕೆಲವು ಸಮುದಾಯಗಳ ಮೀಸಲಾತಿಯಿಂದ ಕೈ ಬಿಟ್ಟಿದ್ರಿಂದ ರಾಜಕೀಯ ಒತ್ತಡ ಉಂಟಾಗುತ್ತೆ. ಈ ಕಾರಣದಿಂದ ಈ ಒಂದು ವರದಿ, ಈ ಆಯೋಗದ ವರದಿ ತಿರಸ್ಕಾರ ನೋಡಿ. ಇವರು ABCD ಈ ರೀತಿಯಾಗಿ 5 ಗುಂಪುಗಳನ್ನ ಸೇರಿಸ್ತಾರೆ. 5 ಗುಂಪುಗಳನ್ನ 5 ಗುಂಪುಗಳಾಗಿ, ಈ 5 ಗುಂಪುಗಳಿಗೆ ರಿಸರ್ವೇಶನ್ ಅದೇ. ಈಗ ಕ್ಯಾಟಗರಿ 1, ಕ್ಯಾಟಗರಿ A, ಕ್ಯಾಟಗರಿ B, ಈ ತರ ABCD ವರೆಗೂ ಕೂಡ ತಮ್ಮ ಏನು ಎ ಗುಂಪಿಗೆ, ಇಲ್ಲಿ ನೋಡಿ, ಎ ಗುಂಪಿಗೆ ಆದಾಯ ಮಿತಿಯ ನಿರ್ಬಂಧ ಕೂಡ ತೆಗೆದು ಹಾಕಲಾಗುತ್ತೆ. ಎ ಗುಂಪಿನವರಿಗೆ ಇಲ್ಲಿ ಇನ್ಕಮ್ ಲಿಮಿಟೇಷನ್ ಇಲ್ಲ, ಅದನ್ನು ತೆಗೆದುಹಾಕ್ತಾರೆ. ಇಂಥವೆಲ್ಲ ನೋಡಿದಾಗ ಕೆಲವು ಜನ ಇಲ್ಲಿ ವಿರೋಧ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತೆ ಇದೇ ಒಂದು ಟೈಮ್ ಅಲ್ಲಿ ಒಂದು ಕರ್ನಾಟಕದಲ್ಲಿ ಮೈಸಿ ಇಸ್ ದ ಬೆಸ್ಟ್ ನೌನ್ ಫಾರ್ ಹೆಡಿಂಗ್ ದ ಕಮಿಟಿ ಅಪಾಯಿಂಟೆಡ್ ಬೈ ದಿ ಗವರ್ಮೆಂಟ್ ಆಫ್ ಕರ್ನಾಟಕ ಇನ್ 1983 ಟು ರೆಕಮೆಂಡೆಡ್ ಕ್ರೈಟೀರಿಯಾ ಫಾರ್ ರಿಸರ್ವೇಶನ್ ಇನ್ ಎಂಪ್ಲಾಯ್ಮೆಂಟ್ ಇನ್ ದ ಸ್ಟೇಟ್. ಕರ್ನಾಟಕ ರಾಜ್ಯದ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂಗೆ ಇದೇ ಟೈಮಲ್ಲಿ ಈ ಮೈಸಿ ನೋಡಿ, ಮೈಸಿ ಸರೋಜಿನಿ ಮೈಸಿ ಅನ್ನೋರು, ಇವರು ಸರೋಜಿನಿ ಮೈಸಿ ಅನ್ನೋರು ನೆನಪಲ್ಲಿ, ಇವರು ಕರ್ನಾಟಕದ ಮೊದಲ ಏನು MP, ಕರ್ನಾಟಕದ ಮೊದಲ ಮಹಿಳಾ MP ಅಂದ್ರೆ ಇವರೇ, ಮೊದಲ ಮಹಿಳಾ MP. ಇವರ ನೇತೃತ್ವದಲ್ಲಿ ಒಂದು ಆಯೋಗ ಮಾಡ್ತಾರೆ. ಯಾಕಂತಂದ್ರೆ ಮೀಸಲಾತಿ, ಉದ್ಯೋಗದಲ್ಲಿ ಮೀಸಲಾತಿ, ಅದೇ ಟೈಮಲ್ಲಿ ನೋಡಿ ಕಾಸ್ಟ್ ಮೀಸಲಾತಿ ನೋಡುತ್ತೆ. ಅಟ್ ದ ಸೇಮ್ ಟೈಮ್ ಉದ್ಯೋಗದ ಮೀಸಲಾತಿ ಚರ್ಚೆ ಕೂಡ ಆಗಿರುತ್ತೆ. ಉದ್ಯೋಗದ ಮೀಸಲಾತಿ 86ರಲ್ಲಿ ಇವರು ರಿಪೋರ್ಟ್ ಅನ್ನ ಕೊಡ್ತಾರೆ, ಒಂದು ರಿಪೋರ್ಟ್ ಅನ್ನು ಕೊಡ್ತಾ ಹೋಗ್ತಾರೆ. ಮೀಸಲಾತಿ ಬೇಕು ಉದ್ಯೋಗದಲ್ಲೂ ಕೂಡ ಜನರಿಗೆ ಅಂತೇಳಿ. ಎಸ್, 58 ಟೋಟಲ್ ಆಗಿ 58 ವಿಷಯಗಳನ್ನ ಇವರು ಶಿಫಾರಸು ಮಾಡ್ತಾರೆ. ಮೈಸಿ ನೇತೃತ್ವದ ಸಮಿತಿ ಭಾರತೀಯ ಆಡಳಿತ ಸೇವೆಯ 4 ಅಧಿಕಾರಿಗಳನ್ನ ಹೊಂದಿತ್ತು. ಇವರ ಒಂದು ಆಯೋಗದಲ್ಲಿ ಕವಿ ಗೋಪಾಲಕೃಷ್ಣ ಅಡಿಗ ಇದ್ರು, ಜೊತೆಗೆ GK ಸತ್ಯ ಇದ್ರು, K ಪ್ರಭಾಕರ್ ರೆಡ್ಡಿ ಇದ್ರು, G ನಾರಾಯಣ ಕುಮಾರ ಮತ್ತು ಶಾಸಕರು ಮತ್ತು ನಿವೃತ್ತ IAS ಅಧಿಕಾರಿಗಳಾದ BS ಹನುಮಾನ್ ಮತ್ತು ಸಿದ್ದಯ್ಯ ಪುರಾಣಿಕ್, ಇವರೆಲ್ಲ ಬಹಳ ಫೇಮಸ್ ಹೋಗ್ತೀರಿ, ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ ನೆನಪಲ್ಲಿ. ಟೋಟಲ್ ಆಗಿ 58 ವರದಿಗಳ ಶಿಫಾರಸುಗಳನ್ನು ಮಾಡ್ತಾರೆ. ಜೊತೆಗೆ 45 ಶಿಫಾರಸು ಮಾತ್ರ ಸರ್ಕಾರ ಅಂಗೀಕರಿಸುತ್ತೆ. 100% ಮೀಸಲಾತಿ ಬಿಡ್ಬೇಕಿಲ್ಲಿ ಗವರ್ಮೆಂಟ್ OBC ಅವರಿಗೆ. ಇಲ್ಲಿ ಕೆಲವು ಏನು C ಮತ್ತು D ಗ್ರೂಪ್ಗಳಿಗೆ ಸಂಬಂಧಪಟ್ಟಂಗೆ ಸಂಸ್ಥೆಗಳು ಮತ್ತು ಸರ್ಕಾರಿ ಸಂಸ್ಥೆ ಮತ್ತು ಸಾರ್ವಜನಿಕ ವಲಯಕ್ಕೆ ಸಂಬಂಧಪಟ್ಟಂಗೆ ಅಂತ ಹೇಳ್ತಾರೆ. ಮೀಸಲಾತಿ 100% ಮೀಸಲಾತಿ ಕೇಳ್ತಾರೆ. ನೆಕ್ಸ್ಟ್ ಚಿನ್ನಪ್ರಾಟಿ ಕಮಿಷನ್ ಬರುತ್ತೆ 1988ರಲ್ಲಿ. 90ರಲ್ಲಿ ವರದಿ ಸಲ್ಲಿಕೆ ಆಗುತ್ತೆ. 88ರಲ್ಲಿ ವರದಿ ಇದು ಇವರ ಆಯೋಗವನ್ನ ರಚನೆ ಮಾಡ್ತಾರೆ. ಈ ವಾಸ್ ದ ಜಸ್ಟಿಸ್ ಆಫ್ ಇಂಡಿಯಾ, ರೈಟ್. ಇವರು ನ್ಯಾಯಮೂರ್ತಿಗಳಾಗಿದ್ರು. OBC ವರ್ಗದಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯನ್ನು ರದ್ದುಗೊಳಿಸುವ ಕರ್ನಾಟಕ ಸರ್ಕಾರದ ನಿರ್ಧಾರವು ಮೂರನೇ ಹಿಂದುಳಿದ ವರ್ಗಗಳ ಒಂದು ಆಯೋಗ, ಮೂರನೇ ಹಿಂದುಳಿದ ವರ್ಗಗಳ ಆಯೋಗ ಅಥವಾ ಸಮುದಾಯ ಸಾಂವಿಧಾನಿಕ ಪ್ರಯೋಜನಗಳನ್ನು ಕಸಿದುಕೊಳ್ಳುವ ತಂತ್ರವನ್ನು ಇದು ಆಧರಿಸಿದೆ. ಕರ್ನಾಟಕ ಸರ್ಕಾರವು 1988ರಲ್ಲಿ ನ್ಯಾಯಮೂರ್ತಿ ಚಿನ್ನಪ್ಪರೆಡ್ಡಿ ಅವರನ್ನು ಮೂರನೇ ಹಿಂದುಳಿದ ಆಯೋಗ ಅಧ್ಯಕ್ಷರನ್ನಾಗಿ ಮಾಡಲಾಗುತ್ತೆ. ನೆನಪಿರಲಿ, ಈ ಚಿನ್ನಪ್ಪರೆಡ್ಡಿ ಕಮಿಷನ್ ಕೊಟ್ಟಂತ ಒಂದು ವರದಿಯ ಆಧಾರದ ಮೇಲೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ರಿಸರ್ವೇಶನ್ ಇದೆ. ಕರ್ನಾಟಕದಲ್ಲಿ ರಿಸರ್ವೇಶನ್ ರಾಷ್ಟ್ರ ಮಟ್ಟದಲ್ಲಿ BP ಮಂಡಲ್ ಅವರು ಕೊಟ್ಟಂತ ವರದಿ ಆಧಾರದ ಮೇಲೆ ರಾಷ್ಟ್ರ ಮಟ್ಟದ ರಿಸರ್ವೇಶನ್ ಇದೆ. ರಾಷ್ಟ್ರ ರಿಸರ್ವೇಶನ್, ರಾಜ್ಯ ಮಟ್ಟದ ರಿಸರ್ವೇಶನ್ ಯಾರ ನೇತೃತ್ವದಲ್ಲಿದೆ, ಯಾರು ಕೊಟ್ಟಂತ ವರದಿ ಮೇಲೆ, ಚಿನ್ನಪ್ಪ ರೆಡ್ಡಿ ಕಮಿಷನ್ ಕೊಟ್ಟಂತ ಒಂದು ವರದಿಯ ಆಧಾರದ ಮೇಲೆ ನಮ್ಮ ಕರ್ನಾಟಕದಲ್ಲಿ ನಾವು ರಿಸರ್ವೇಶನ್ ಅನ್ನು ಮಾಡ್ತೇವೆ. ಈಗಿದೆ ಪ್ರೆಸೆಂಟ್ ಇವರು ಕೊಟ್ಟಂತ ವರದಿ. ಕೇಂದ್ರ ಸರ್ಕಾರದಲ್ಲಿ ಅಂತಂದ್ರೆ ಮಂಡಲ್ ಕಮಿಷನ್ ಕೊಟ್ಟಂತ ನೋಡಿ ಈ ವರದಿ. 15% SCಗೆ, 3% ಶೆಡ್ಯೂಲ್ ಟ್ರೈಬ್ಸ್ಗೆ ಕೋಟ ಕರ್ನಾಟಕ ನೋಡಿ. ಅದೇ ರೀತಿಯಲ್ಲಿ ಇವ್ರದ್ದು ನೋಡಿ, ಇವರೆಲ್ಲ OBCಗೆ ಸಂಬಂಧಪಟ್ಟಂಗೆ. ಮತ್ತೆ ನಂಬರ್ ಆಫ್ ಕಾಸ್ಟ್ ಎಷ್ಟಿದ್ದಾವೆ ಅಂತೇಳಿ, ಕಾಸ್ಟ್ಗಳು ಎಷ್ಟಿದ್ದಾವೆ ಅದರಲ್ಲಿ, ಕಾಸ್ಟ್ಗಳು ಎಷ್ಟಿದ್ದಾವೆ ಅಂತ ಕೂಡ ಹೇಳ್ತಾರೆ ನೋಡಿ. SCಯಲ್ಲಿ ಒಟ್ಟಾರೆಗೆ 101, STಯಲ್ಲಿ 53, ಒಟ್ಟು ಕ್ಯಾಟಗರಿ 1ರಲ್ಲಿ 95, ಆಮೇಲೆ ಕ್ಯಾಟಗರಿ 2A 102 ಉಪಜಾತಿಗಳು. ಓಕೆ, ಈ ನಿಟ್ಟಿನಲ್ಲಿ ಇಷ್ಟು ರಿಸರ್ವೇಶನ್ ಕೊಡ್ತಾರೆ. ಜೊತೆಗೆ ಇಲ್ಲಿ ಕೆಲವು ಪ್ರದೇಶಗಳು, ಕರ್ನಾಟಕದಲ್ಲಿ 50% ರಿಸರ್ವೇಶನ್ ಇದೆ. ಅದೇ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ 73% ಇದೆ.
50%, 50%ಗಿಂತ ಲಿಮಿಟ್ ಮೀರಬಾರದು ಅಂತ ಹೇಳ್ತಾರೆ. ಇಂದ್ರಸಾಮಿ ಕೇಸ್ ಆಗಿರ್ಬೋದು, ಮಂಡಲ್ ನಂತರ ಬಂದಂತ ಒಂದು ಸುಪ್ರೀಂ ಕೋರ್ಟ್ ಆಗಿರ್ಬೋದು. 69% ಎಲ್ಲಿದೆ ತಮಿಳುನಾಡಲ್ಲಿ, 62% ತೆಲಂಗಾಣದಲ್ಲಿ, 50% ಕೇರಳದಲ್ಲಿ, ಆಂಧ್ರದಲ್ಲಿ 50%. ಆಂಧ್ರ ಮತ್ತು ಕೇರಳ ಮತ್ತು ಕರ್ನಾಟಕದಲ್ಲಿ ಇಷ್ಟು ಪ್ರದೇಶಗಳಲ್ಲಿ, ಇಷ್ಟು ರಾಜ್ಯಗಳಲ್ಲಿ 50% ಇದೆ. 73, 69, 67 ನೋಡಿ, ಇವೆಲ್ಲ ನೆನ್ಪಿಟ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಬಹಳ ಯೂಸ್ ಆಗ್ತವೆ. ನಾಳೆ ಏನಾದ್ರು ಇನ್ ಕೇಸ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಕೇಳ್ಬಿಟ್ರೆ ಮುಗೀತು. ಈ ಆಯೋಗದ ಹಿಂದುಳಿದ ವರ್ಗಗಳನ್ನು ಕುರಿತು ಸಮಗ್ರ ಅಭಿವೃದ್ಧಿ ದೃಷ್ಟಿಯಲ್ಲಿ ಇಟ್ಕೊಂಡು ಪರಿಶೀಲನೆ ಮಾಡ್ತಾರೆ. ಟೋಟಲ್ ಆಗಿ ಇವರು 500ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಭೇಟಿ ಕೊಡ್ತಾರೆ. 500ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಭೇಟಿ ಕೊಟ್ಟು ಅಧ್ಯಯನ ಮಾಡಿ ಎಲ್ಲಾ ಶಿಕ್ಷಣವಂತರು, ಅನಕ್ಷರಸ್ಥರು ಎಲ್ಲರ ಒಂದು ರಿಪೋರ್ಟ್ ಅನ್ನ ತೆಗೆದುಕೊಂಡು ಜನಸಂಖ್ಯೆ ಅನುಗುಣವಾಗಿ ಇವ್ರು ಏನ್ ಮಾಡ್ತಾರೆ, ವರದಿಯನ್ನು ಸಲ್ಲಿಸ್ತಾರೆ. ನೋಡಿ, ಇಲ್ಲಿ ವರದಿಯಲ್ಲಿ ತಮ್ಮ ಶಿಫಾರಸನ್ನ ಡಿವೈಡ್ ಮಾಡ್ತಾರೆ. ಓಕೆನಾ. ಬ್ರಾಹ್ಮಣರಿಗೆ 3.4%, ಲಿಂಗಾಯತರಿಗೆ 15%, ಒಕ್ಕಲಿಗರಿಗೆ 10%, ಅದೇ ರೀತಿಯಲ್ಲಿ ಶೆಡ್ಯೂಲ್ ಕಾಸ್ಟ್ಗೆ 16.7%, 11.7%, ಮುಸ್ಲಿಮರಿಗೆ. ಈ ರೀತಿಯಲ್ಲಿ ಇವರು 1988ರಲ್ಲಿ ನಮ್ಮ ಕರ್ನಾಟಕದ ಒಂದು ಜನಸಂಖ್ಯೆ ಆ ಟೈಮಲ್ಲಿ 4.4 ಕೋಟಿ ಇತ್ತು. ಇದರ ಒಂದು ವರದಿಯನ್ನ ಈ ಜನಸಂಖ್ಯೆ ಅನುಗುಣವಾಗಿ ಇವರು ರೆಡಿ ಮಾಡ್ತಾರೆ. ರೆಕಮೆಂಡೇಶನ್ ಏನ್ ಮಾಡ್ತಾರೆ ಅಂತಂದ್ರೆ, 1960ರಲ್ಲಿ ಅತ್ಯಂತ ಹಿಂದುಳಿದವರು, ಅತಿ ಹಿಂದುಳಿದವರು, ಇವರು ಕೂಡ ಅಷ್ಟೇ ಮೋಸ್ಟ್ ಬ್ಯಾಕ್ವರ್ಡ್ ಅಂಡ್ ಆಲ್ಸೋ ಬ್ಯಾಕ್ವರ್ಡ್ ಕ್ಲಾಸಸ್ ಅನ್ನ ಸಪರೇಟ್ ಮಾಡ್ತಾರೆ. ಜೊತೆಗೆ ಇಡೀ ವರ್ಗವನ್ನು ನೋಟು 4 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ, ABC ಅಂತೇಳಿ. ಗರಿಷ್ಠ 50% ಮೀಸಲಾತಿಗೆ ಇವರು ಕರೆಕ್ಟ್ ಆಗಿ ಮಾಡಿರ್ತಾರೆ. ಕರೆಕ್ಟ್ ಪ್ಲಾನ್ ಪ್ರಕಾರನೇ ಮಾಡಿರ್ತಾರೆ. 50%, ಯಾವುದೇ ರೀತಿ ಜಾಸ್ತಿ ಇಲ್ಲ. ಸರ್ಕಾರದ ಒಂದು ಅಭಿಪ್ರಾಯವನ್ನು ಅಥವಾ ಸುಪ್ರೀಂ ಕೋರ್ಟ್ನ ಅಭಿಪ್ರಾಯವನ್ನು ಮುಂದಿಟ್ಟುಕೊಂಡು ಇವರು ಚರ್ಚೆ ಮಾಡಿ ತಮ್ಮ ವರದಿಯನ್ನ ರೆಡಿ ಮಾಡಿರ್ತಾರೆ. ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಹೊರತುಪಡಿಸುವ ಹಿಂದುಳಿದವರಿಗೆ ಹೇಗೆ ಸರ್ಕಾರ ನೇರವಾಗಬೇಕೆಂಬ ಬಗ್ಗೆ ಕೂಡ ಇದು ಯೋಜನೆ ಹಾಕಿಕೊಡುತ್ತೆ. ಬ್ಯಾಕ್ವರ್ಡ್ ಅವರಿಗೆ ಯಾವ ರೀತಿ ನೀವು ಸಪೋರ್ಟ್ ಮಾಡ್ಬೇಕು ಸರ್ಕಾರದವರು ಅಂತ ಕೂಡ ಇವರೆಲ್ಲ ಪ್ಲಾನ್ ಹಾಕಿ ಕೊಡ್ತಾರೆ. ಹಿಂದುಳಿದ ವರ್ಗಗಳ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯ ಹಾಸ್ಟೆಲ್ಗಳನ್ನ ಮಾಡೋದು ಸರ್ಕಾರದ ಆದ್ಯ ಕರ್ತವ್ಯ ಅಂತ ಕೂಡ ಸಲಹೆ ಮಾಡ್ತಾರೆ. ಹಾಸ್ಟೆಲ್ಗಳು ಬಂದಿರೋದು ಇವರಿಂದ ಅಂತ ಹೇಳ್ಬೋದು. ಮತ್ತೆ ಕುಡೂರು ನಾರಾಯಣ ರೈ ಇವರ ಒಂದು ಸಮಿತಿಯನ್ನ ಶಾಶ್ವತ ಸಮಿತಿ, ಮೊದಲ ಶಾಶ್ವತ ಸಮಿತಿ ಅಂತ ಕರಿತೀವಿ. 1994-95ರಲ್ಲಿ ಇಲ್ಲಿಂದ ಕಮಿಷನ್ಗಳು ಹುಟ್ಟಾಗ್ತವೆ. ಕಮಿಷನ್ ಒಂದು ಸಂಸ್ಥೆಗಳು ಶಾಶ್ವತ ಸಮಿತಿ, ಇದು ಮೊದಲ ಶಾಶ್ವತ ಸಮಿತಿ. ಇನ್ನು ಏನು ಸಂಸ್ಥೆ ರೀ, ಸರ್ಕಾರದ ಸಂಸ್ಥೆ ಅಂತ ಹೇಳ್ಬೋದು ಕಮಿಷನ್ ಅಂತಂದ್ರೆ. ಮೊದಲ ಶಾಶ್ವತ ಸಮಿತಿ ಆಗಿದ್ದು ಕುಡೂರು ನಾರಾಯಣ ರೈ 1914-95ರವರೆಗೆ ಇವರು ಒಂದು ಅಧಿಕಾರ ಇರುತ್ತೆ. ಮತ್ತೆ ರವಿವರ್ಮ, ಪ್ರೊಫೆಸರ್ ರವಿವರ್ಮ ಕುಮಾರ್ ಕಮಿಷನ್ 1997-2000 ಈ ಒಂದು ಟೈಮಲ್ಲಿ ಇವರು ಕಮಿಷನ್ ಆಯೋಗದ ಅಧ್ಯಕ್ಷರಾಗಿರ್ತಾರೆ. ಇಷ್ಟು ವರ್ಷ ಟೋಟಲ್ ಆಗಿ ಒಂದು 4 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಇರ್ತಾರೆ. ಒಂದು ಸಂಸ್ಥೆಗೆ ಅಧ್ಯಕ್ಷರಂತ ಅರ್ಥ. ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು 1997-2000ವರೆಗೆ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ಮೊದಲ ಅಧ್ಯಕ್ಷರಾಗಿದ್ದಾರೆ. ಆಮೇಲೆ ಅವರ ಅಧಿಕಾರಾವಧಿಯಲ್ಲಿ ಆಯೋಗವು ಖಾಸಗಿ ವಲಯದಲ್ಲಿ ಮೀಸಲಾತಿ ಕುರಿತು ಶಿಫಾರಸುಗಳನ್ನು ಒಳಗೊಂಡಂತೆ 85 ವರದಿಗಳನ್ನ ಇವರು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಯಾವುದಕ್ಕೆ? ಈ ಪ್ರೈವೇಟ್ ಅಲ್ಲಿ ಬಹಳಷ್ಟು ಜನ ಕನ್ನಡಿಗರಿಗೆ ಮೋಸ ಆಗ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಕರ್ನಾಟಕದ ಜನರಿಗೆ, ಎಸ್ಪೆಷಲಿ ಕನ್ನಡಿಗರಿಗೆ ಮೊದಲ ಆದ್ಯತೆ ಕೊಡಬೇಕಂತೇಳಿ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾರೆ. ಜೊತೆಗೆ ತಮ್ಮ ವರದಿಗಳನ್ನ ಶಿಫಾರಸು ಮಾಡ್ತಾರೆ. 85 ವರದಿಗಳನ್ನ ಶಿಫಾರಸು ಮಾಡ್ತಾರೆ ನೆನಪಿಲ್ಲಿ. ಇದೇ ನಿಟ್ಟಿನಲ್ಲಿ ಕೆಲವು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಇದಾವೆ. ಇವು ಹೆಸರುಗಳು ನೆನ್ಪಿಟ್ಕೊಳ್ಳಿ, ಜೊತೆಗೆ ವರ್ಷ ನೆನ್ಪಿಟ್ಕೊಳ್ಳಿ, ಯಾವ ವರ್ಷ ಇವರು ಆಳ್ವಿಕೆ ಮಾಡಿದ್ರು. ಟೋಟಲ್ ಆಗಿ 3 ವರ್ಷ ಅವಧಿಯಲ್ಲಿ ಇವರು ಆಳ್ವಿಕೆ ಮಾಡ್ತಾರೆ. 3 ವರ್ಷ ಇವ್ರದ್ದು ಕೂಡ 3 ವರ್ಷ. ಐ ಥಿಂಕ್ ನಾನು 4 ಒಂದೇ 3 ವರ್ಷಕ್ಕೆ ಇವರು ಅಧ್ಯಕ್ಷರಾಗಿ ನೇಮಕಗೊಳ್ತಾರೆ. ಆಮೇಲೆ 2003-2006ರವರೆಗೆ ಸಿದ್ಧಲಿಂಗಯ್ಯ ಆಗಿರ್ಬೋದು. ಆಮೇಲೆ ಡಾಕ್ಟರ್ CS ದ್ವಾರಕನಾಥ್ 2007-10. ಆಮೇಲೆ N ಶಂಕರಪ್ಪ 2011-13. ಮತ್ತೆ ಕಾಂತರಾಜ್ 2014-19. ನೋಡಿ, ಜಯಪ್ರಕಾಶ್ ಅವರು ಇವಾಗ ಪ್ರೆಸೆಂಟ್ ಈ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಕರ್ನಾಟಕದ ಒಂದು ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಅಂಡ್ ದಿಸ್ ಇಸ್ ಆಲ್ ಅಬೌಟ್ ಅವರ್ ಕಮಿಷನ್ಸ್ ಆಫ್ ಎಂಟೈರ್ ಕಮಿಷನ್ ರೀ. ಇಷ್ಟು ಕಮಿಷನ್ಗಳನ್ನ ಒಟ್ಟಾರೆಗೆ ಒಂದೇ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ವಿ. ಎನಿಹೌ, ಥ್ಯಾಂಕ್ ಯು ರೀ. ಈ ಒಂದು ವಿಡಿಯೋನ ಶೇರ್ ಮಾಡಿ, ಯಾಕಂತಂದ್ರೆ ಎಕ್ಸಾಮ್ ಟೈಮಲ್ಲಿ ಇನ್ನು 15 ದಿನ ಬಾಕಿ ಇದೆ. ಎಸ್ಪೆಷಲಿ 15 ದಿನ ಒಳಗಡೆ ಅನ್ಕೊಳ್ಳಿ ಅಲ್ವಾ. ಅದಕ್ಕೆ ಇವತ್ತು ಡೇಟು 12. ಸೊ ಇನ್ನೊಂದು 12 ದಿನ ಬಾಕಿ ಇದೆ. ಇನ್ನೊಂದು 12 ದಿನದಲ್ಲಿ ನಾವೇನ್ ಮಾಡೋಣ, ಎಲ್ಲವನ್ನು ಆಲ್ಮೋಸ್ಟ್ ಒಂದು 10 ಡೇಸ್ ಅಲ್ಲಿ ನಿಮ್ಗೆ ನಾನು ಶೋರ್ಲಿ ಹೇಳ್ತೀನಿ. ಎಲ್ಲ ಒಂದು ಲಾಸ್ಟ್ಗೆ ಮ್ಯಾರಥಾನ್ ವಿಡಿಯೋ ಕೂಡ ಸೆಟ್ ಮಾಡ್ತೀನಿ. ಡೆಫಿನೆಟ್ಲಿ ಆ ಮ್ಯಾರಥಾನ್ ವಿಡಿಯೋ ಕೂಡ ನಿಮ್ಗೆ ಕಳಿಸ್ತೇನೆ. ಓಕೆನಾ? ಎಲ್ಲ ಒಂದೇ ವಿಡಿಯೋದಲ್ಲಿ ಬರೋ ಹಾಗೆ, ಯಾಕಂದ್ರೆ ಎಕ್ಸಾಮ್ ಟೈಮಲ್ಲಿ ರಿವಿಷನ್ಗೆ ಬಹಳ ಯೂಸ್ ಆಗುತ್ತೆ. ಜಸ್ಟ್ ಬಹಳ ಕಡಿಮೆ ಟೈಮಲ್ಲಿ ಈ ವಿಡಿಯೋವನ್ನು ನೋಡ್ಬಿಟ್ರೆ ನೀವು 0.2x ಅಲ್ಲಿ ಇಟ್ಕೊಂಡು 0.2.0x ಅಲ್ಲಿ ಇಟ್ಕೊಂಡು ನೋಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಇದು ಕಡಿಮೆ ಟೈಮಲ್ಲಿ ಮುಗಿಯುತ್ತೆ.
ಎಕ್ಸಾಮ್ ಕೊನೆಯ ಹಂತದಲ್ಲಿ ಎಕ್ಸಾಮ್ ನಾಳೆ ಇದೆ ಅನ್ಲಿಕ್ಕೆ ಇವತ್ತು ಬೇಕಾದ್ರೆ ನೀವು ವಿಡಿಯೋ ನೋಡ್ಬೋದು. ರಿವಿಷನ್ಗೆ ಬಹಳ ಯೂಸ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸ್ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನು. ನನ್ನ ಸಾಮರ್ಥ್ಯ ಮೀರಿ ಟ್ರೈ ಮಾಡ್ತೀನಿ. ನಿಮ್ಮ ಒಂದು ಸಹಕಾರ ಬಹಳ ಇಂಪಾರ್ಟೆಂಟ್. ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ, ಜೊತೆಗೆ ಇಲ್ಲಿನ ಒಂದು ಇನಿಷಿಯೇಟಿವ್ ಬಗ್ಗೆ ಅವರಿಗೆ ತಿಳಿಸಿ. ಓಕೆ, ನಿಮ್ಮ ಒಂದು ಕಮೆಂಟ್ಸ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ, ಸಲಹೆಗಳನ್ನು ತಿಳಿಸಿ. ಇನ್ನು ಯಾವ ವಿಷಯಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡಬೇಕು ಅದರ ಬಗ್ಗೆ ಕೂಡ ನನಗೆ ಸಲಹೆಯನ್ನ ಕೊಡಿ. ಯಾಕಂದ್ರೆ ಕಡಿಮೆ ಟೈಮಲ್ಲಿ ನಾನು ಎಲ್ಲವನ್ನು ಹೇಳ್ಬೇಕಂತಂದ್ರೆ ಇಲ್ಲಿ ಕಷ್ಟ ಆಗುತ್ತೆ. ಈ ಒಂದು ನಿಟ್ಟಿನಲ್ಲಿ ನೀವು ನಿಮ್ಮದೇ ಆದ ಒಂದು ರೀತಿಯಲ್ಲಿ ನಿಮಗೆ ಗೊತ್ತಿರೋ ಒಂದು ಜ್ಞಾನದ ಪ್ರಕಾರ ಏನು ಸೇರಿಸಬಹುದು ಅಂತ ಹೇಳಿ. ಓಕೆ, ಎಸ್, ಥ್ಯಾಂಕ್ ಯು.